ಜ್ಞಾನ ಸಂಹಿತ ಮಾಸಪತ್ರಿಕೆ ಮಾರ್ಚ್ 2024. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA. ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, SR ಲೇಔಟ್, ಬೆಂಗಳೂರು 560102, 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್, ದೂರವಾಣಿ 0 225762325825. ಇಮೇಲ್ imoy.thelibrary@gmail.com. ವೆಬ್ಸೈಟ್ www.mitrajyoti.org. ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ: CA ಸೈಟ್ ನಂಬರ್ P22, 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ, SR ಲೇಔಟ್, ಬೆಂಗಳೂರು 560102, ದೂರವಾಣಿ ಸಂಖ್ಯೆ 2258262225. ಭಾರತದ ಕೋಡ್ 91, ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.thelibrary@gmail.com. ವೆಬ್ಸೈಟ್ www.mitrajyoti.org. ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014 ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957 ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52, 1 ಝೈದ್-ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ: ಪ್ರಿಯ ಓದುಗರೇ, ಮಿತ್ರ ಜ್ಯೋತಿ ಸಂಸ್ಥೆಯು 34 ವರ್ಷಗಳನ್ನು ಪೂರೈಸಿ ಇದೀಗ 35ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸಂಸ್ಥೆಯ ಈ ಸಾಧನೆಗೆ ಸಿಬ್ಬಂದಿ ವರ್ಗದ ಜೊತೆಗೆ ದಾನಿಗಳು, ಸ್ವಯಂ ಸೇವಕರು, ಫಲಾನುಭವಿಗಳು ಹಾಗೂ ಅನೇಕ ಹಿತೈಷಿಗಳು ಕಾರಣಕರ್ತರಾಗಿದ್ದಾರೆ. ಹೀಗೆಯೇ ಮಿತ್ರ ಜ್ಯೋತಿ ಸಂಸ್ಥೆಯು ಹೆಚ್ಚಿನ ಸಾಧನೆಗಳನ್ನು ಮಾಡುತ್ತಾ ಸಾವಿರಾರು ರೂಪಾಯಿ ಜನರ ಸಬಲೀಕರಣಕ್ಕೆ ಕಾರಣವಾಗಲಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಮುಂದುವರಿಯಲಿ. ಮಿತ್ರ ಜ್ಯೋತಿ ಸಂಸ್ಥೆಯ 56ನೇ ಕಂಪ್ಯೂಟರ್ ಶಿಕ್ಷಣ ತರಬೇತಿ ಕಾರ್ಯಕ್ರಮವು 8 ಏಪ್ರಿಲ್ರಿಂದ ಪ್ರಾರಂಭವಾಗುತ್ತಿದೆ. ಇದು 10ನೇ ತರಗತಿ ಉತ್ತೀರ್ಣರಾಗಿರುವ ದೃಷ್ಟಿ ವಿಶೇಷ ಚೇತನರಿಗಾಗಿ ವಿಶೇಷವಾಗಿ ಆಯೋಜಿಸಲಾಗಿರುವ 2 ತಿಂಗಳ ತರಬೇತಿ ಕಾರ್ಯಕ್ರಮವಾಗಿದೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕಂಪ್ಯೂಟರ್ ಶಿಕ್ಷಕರಾದ ಶ್ರೀಯುತ ದೀಕ್ಷಿತ್ ಅವರನ್ನು ಮೊಬೈಲ್ ಸಂಖ್ಯೆ 0974166349 ಅಥವಾ ದೂರವಾಣಿ ಸಂಖ್ಯೆ 08022526223225 ಎಕ್ಸ್ಟೆನ್ಷನ್ 30 ಮೂಲಕ ಸಂಪರ್ಕಿಸಬಹುದು. ಎಲ್ಲರಿಗೂ ಶಿವರಾತ್ರಿ, ಈಸ್ಟರ್ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ, ಕುಮಾರಿ ಅಣಿಯಮ್ಮ, ಕುಮಾರಿ ಶೋಭಾ. ಪರಿವಿಡಿ: ಒಂದು ಚಿಂತನ್ಮನ ಪರಿವರ್ತಿಸುವುದು ಆದ್ಯತೆಯಾಗಬೇಕು. 2 ನುಡಿಮುತ್ತುಗಳು. 3 ಸಾಧನೆ ಗಂಗೆ ತರಿಸಿದ ಗೌರಿಯ ಬಾವಿ ಕಥೆ. 4 ಹಬ್ಬ ಹರಿದಿನ್ ಶಿವರಾತ್ರಿಯ ಆಚರಣೆ ಹಾಗೂ ಮಹತ್ವ.
5 ಆರೋಗ್ಯ ಮೂತ್ರಪಿಂಡ ಆರೋಗ್ಯ ಭಾಗ್ಯ. ನಿರ್ಲಕ್ಷ್ಯ ಸಲ್ಲ, ಎಚ್ಚರಿಕೆ ಅಗತ್ಯ. 6 ಆಹಾರ ರುಚಿ ರುಚಿ ಇಡ್ಲಿ ಕಥೆ. 7 ಆಚರಣೆ ಡಂಬಳ ರೊಟ್ಟಿ ಜಾತ್ರೆ, ಸಾಮಾಜಿಕ ಬಾಂಧವ್ಯದ ಚರಿತ್ರೆ. 8 ಚಿಣ್ಣರ ಪುಟ್, ಆನೆ ಮತ್ತು ಮಂಗ, ದೇವರ ಆಟ. 9 ಅಡುಗೆ ಮನೆ ಬಿಸಿಲಧಗೆಗೆ ತಂಪು ತಂಪು ಗಂಜಿ. 10 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ, ಮನ ಪರಿವರ್ತಿಸುವುದು ಆದ್ಯತೆಯಾಗಬೇಕು. ಒಂದಿಷ್ಟು ಮಂದಿ ಬಸ್ಸಿಗಾಗಿ ಕಾಯುತ್ತಿದ್ದರು. ಅವರಲ್ಲಿ ಒಬ್ಬಳು ತೀರಾ ಕೃಶಕಾಯದ ವೃದ್ಧೆಯೂ ಇದ್ದಳು. 2 ಕೈಯಲ್ಲಿ ಭಾರವಾಗಿದ್ದ ಸಾಮಾನು ತುಂಬಿದ ಚೀಲಗಳಿದ್ದವು. ಬಲು ಕಷ್ಟದಿಂದ ಇವಳು ಬಸ್ಸು ಹತ್ತಿದಳು. ಬಸ್ಸು ಬಹುತೇಕ ತುಂಬಿತ್ತು. ಅಷ್ಟು ದೂರದಲ್ಲಿ ಒಂದೇ ಒಂದು ಸೀಟು ಖಾಲಿ ಇತ್ತು. ಇವಳ ಮುಖ ಅರಳಿತು. ನಿಂತು ಪ್ರಯಾಣಿಸುವಷ್ಟು ತ್ರಾಣ ಇರಲಿಲ್ಲವಲ್ಲ. ಇವಳು ಖಾಲಿ ಸೀಟಿನತ್ತ ಹೆಜ್ಜೆ ಇಟ್ಟಳು. ಅಷ್ಟರಲ್ಲಿ ಓಡೋಡುತ್ತಾ ಒಬ್ಬ ಬಸ್ಸು ಹತ್ತಿದ. ವಿದ್ಯಾರ್ಥಿಯಂತೆ ಕಾಣುತ್ತಿದ್ದ. ಬಾಯಿ ಚೂಯಿಂಗಂ ಜಗಿಯುತ್ತಿತ್ತು. ತಲೆ ಕೆಳುತ್ತಿದ್ದ ಸಂಗೀತಕ್ಕೆ ಅತ್ತಿತ್ತ ತೊನೆಯುತ್ತಿತ್ತು. ಕಣ್ಣುಗಳು ಅರ್ಧ ಮುಚ್ಚಿದ್ದವು. ಓಡುತ್ತಾ ಬಂದು ಬಸ್ಸು ಹತ್ತಿದವನೇ ವೃದ್ಧೆಯನ್ನು ಒಂದು ಕೈಯಿಂದ ಅತ್ತ ತಳ್ಳಿದ. ಒಂದೇ ನೆಗೆತಕ್ಕೆ ಖಾಲಿ ಇದ್ದ ಸೀಟನ್ನು ಆಕ್ರಮಿಸಿ ಆರಾಮವಾಗಿ ಕಣ್ಣು ಮುಚ್ಚಿ ಕುಳಿತುಕೊಂಡ. ಇವನು ನೂಕಿದರ ಭಸಕ್ಕೆ ತಾಯಿ ಕೆಳಗೆ ಬಿದ್ದಳು. ಕೈಯಲ್ಲಿದ್ದ ಚೀಲ ಅಷ್ಟು ದೂರಕ್ಕೆ ಹಾರಿಬಿತ್ತು. ಬಸ್ಸಿನಲ್ಲಿದ್ದ ಇತರರು ಇದನ್ನು ನೋಡುತ್ತಿದ್ದರು. ಇವರಲ್ಲಿ ಒಬ್ಬಳು ಶ್ರೀಮಂತೆಯಂತೆ ಕಾಣುತ್ತಿದ್ದ ಹೆಣ್ಣುಮಗಳಿದ್ದಳು. ನಡೆಯುತ್ತಿರುವುದನ್ನು ನೋಡಿ ಅವಳ ಕಣ್ಣುಗಳು ಕಿರಿದಾದವು. ತಂದೆ ತಾಯಿ ಮ್ಯಾನರ್ಸ್ ಕಲಿಸಿಲ್ಲ. ಈ ಹುಡುಗನಿಗೆ ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂದು ಕಲಿಸುವುದು ಮುಖ್ಯ. ಇರಲಿ, ನನಗೇನು, ನನ್ನ ಮಗ ಅಲ್ಲವಲ್ಲ ಎಂದು ಯೋಚಿಸಿ ಕಿಟಕಿಯಿಂದ ಹೊರಗೆ ನೋಡತೊಡಗಿದಳು. ಮತ್ತೊಬ್ಬ ಪ್ರಯಾಣಿಕ ಶಸ್ತ್ರಚಿಕಿತ್ಸಕನಾಗಿದ್ದ. ಬಿದ್ದ ಏಟಿಗೆ ಕನಿಷ್ಠ 3 ಪಕ್ಕೆಲುಬು ಮರಿದಿದೆ ಈ ಮುಡುಕಿಯದು. ಮೊಣಗಂಟಿಗೂ ಸೀಳು ಬಂದಿರಬಹುದು. ಎಕ್ಸ್ರೇ, ಡಾಕ್ಟರ್ ಫೀಸು ಸೇರಿಸಿದರೆ ಕೆಲವು ಸಾವಿರ ಕೈಬಿಡುವುದಂತೂ ಖಾತ್ರಿ. ಹಣ ಇರುವವಳಂತೆ ಕಾಣುವುದಿಲ್ಲ. ಸರಕಾರಿ ಆಸ್ಪತ್ರೆಯ ಗತಿ ಎಂದು ಕಾಣುತ್ತದೆ. ಏನಾದರೇನು, ನನ್ನ ರೋಗಿ ಏನು ಅಲ್ಲವಲ್ಲ. ಮತ್ತೆ ನನಗ್ಯಾಕೆ ಎಂದು ಯೋಚಿಸಿದ ಆತ. ಇನ್ನೊಬ್ಬ ಪ್ರಯಾಣಿಕ ಲಾಯರ್, ಕೆಲವು ಸಾವಿರ ವೈದ್ಯಕೀಯ ಖರ್ಚು ಬರುವುದಂತೂ ಖಂಡಿತ. ಅಸಲಿಗೆ ಇವನ ಹೆತ್ತವರನ್ನು ಕೋರ್ಟಿಗೆ ಎಳೆಯಬೇಕು. ಈ ಹೆಣ್ಣುಮಗಳಿಗಾದ ತೊಂದರೆಗೆ ಸಾಕಷ್ಟು ಹಣ ಕಕ್ಕಿಸಬೇಕು. ಹಾಗೆ ಮಾಡಿದರೆ ಮಾತ್ರ ಇಂಥವರಿಗೆ ಬುದ್ಧಿ ಬರುತ್ತದೆ. ಶ್ರೀಮಂತ ಹೆತ್ತವರ ದಾರಿ ತಪ್ಪಿದ ಮಕ್ಕಳಿಗೆ ಪಾಠ ಕಲಿಸಬೇಕಾದರೆ ಇದೊಂದೇ ಉಪಾಯ ಎಂದೆಲ್ಲ ಯೋಚಿಸಿದ. ಏನಾದರೆ ನನಗೇನಂತೆ? ನನ್ನ ನಿಲ್ದಾಣ ಬಂದ ಕೂಡಲೇ ನಾನು ಇಳಿದು ಹೋಗುವವ. ನನಗೇಕೆ ತಲೆ ಬೀಸಿ ಎಂದು ತನ್ನ ಐಫೋನ್ ಎತ್ತಿಕೊಂಡ. ಇದನ್ನೆಲ್ಲ ಒಬ್ಬ ಮನೋವೈದ್ಯ ನೋಡುತ್ತಿದ್ದ. ತಂದೆ ತಾಯಿಯರಿಬ್ಬರೂ ಕೆಲಸಕ್ಕೆ ಹೋಗುತ್ತಿದ್ದಾರೆ ಎಂದು ಕಾಣುತ್ತದೆ. ಇವನಿಗೆ ಸಾಕಷ್ಟು ಸಮಯ ನೀಡಲು ಆಗುತ್ತಿಲ್ಲ ಎಂದು ಕೀಳರಿಮೆ ಇದೆ ಅವರಿಗೆ. ಕೈಯಲ್ಲಿರುವ ಲೇಟೆಸ್ಟ್ ಫೋನ್, ಬಟ್ಟೆ ಬರೆಗಳನ್ನು ನೋಡಿದರೆ ತಿಳಿಯುತ್ತದೆ ಹುಡುಗನನ್ನು ಹಾಳು ಮಾಡುತ್ತಿದ್ದಾರೆ ಎಂದು. ಹೀಗೆ ಚಿಕಿತ್ಸೆ ನೀಡದೆ ಬಿಟ್ಟರೆ ಮುಂದೆ ಸಮಾಜ ಕಂಟಕನಾಗಲು ಬಹುದು ಈ ಹುಡುಗ. ನನ್ನ ಮಗನೇನು ಅಲ್ಲವಲ್ಲ. ಮತ್ತೆ ನಾನ್ಯಾಕೆ ಯೋಚನೆ ಮಾಡಲಿ ಎಂದು ಮುಖ ತಿರುಗಿಸಿದ. ತೋರಿಕೆಗೆ ಇದೊಂದು ಘಟನೆ. ಆದರೆ ಚಿಂತನೆ ಒಂದೇ. ನಮಗ್ಯಾಕೆ ಈ ಬೇರೆಯವರ ಉಸಾಬರಿ ಎಂದು ಸುಮ್ಮನಾಗುವವರೇ ಬಹುತೇಕ ಮಂದಿ. ಆದರೆ ಇಂತಹ ಒಂದು ಘಟನೆಗೆ ಸಾಕ್ಷಿಯಾದ ಪ್ರತಿಯೊಬ್ಬರಿಗೂ ಈ ಹುಡುಗ ಮಾಡಿದ್ದು ತಪ್ಪು ಎಂದು ಗೊತ್ತಿದೆ. ಒಪ್ಪಿ ತಿದ್ದುವ ಧೈರ್ಯ, ಮನೋಬಲಗಳು ಇಲ್ಲ. ಇಷ್ಟರಲ್ಲಿ 2 ಕೈಗಳು ವೃದ್ಧೆಯನ್ನು ಎತ್ತಿದವು. ಅವಳ ಚೀಲವನ್ನು ಹೆಕ್ಕಿ ತಂದು ಅವಳ ಪಕ್ಕಕ್ಕಿಟ್ಟವು. ನೇರವಾಗಿ ಹುಡುಗನ ಮುಂದೆ ನಿಂತು ಅವನ ಭುಜ ತಟ್ಟಿದವು. ಹುಡುಗ ಕಣ್ಣು ತೆರೆದ. ಕೈಗಳು ಅವನ ಕಿವಿಯಿಂದ ಇಯರ್ಫೋನ್ ಜಾರಿಸಿದವು. ಹುಡುಗ, ನೀನು ಅಜ್ಜಿಯನ್ನು ಕೆಳಗೆ ಬೀಳಿಸಿ ತಪ್ಪು ಮಾಡಿದೆ. ಹಿರಿಯರಿಗೆ ಮರ್ಯಾದೆ ನೀಡುವುದು ಭಾರತೀಯ ಪರಂಪರೆ. ಇದನ್ನು ನೀನು ಮುಂದುವರೆಸಲು ಮರೆತರೆ ಮುಂದೆ ನಿನ್ನ ಮಕ್ಕಳು ನಿನ್ನನ್ನು ಇದೇ ರೀತಿ ನಡೆಸಿಕೊಳ್ಳುತ್ತಾರೆ. ಮಗು, ದಯವಿಟ್ಟು ಎದ್ದು ಈ ತಾಯಿಗೆ ನಿನ್ನ ಸೀಟು ಕೊಡು ಎಂದಿತು. ಒಂದು ಕ್ಷಣ ಹುಡುಗ ಕಕ್ಕ ಬಿಕ್ಕಿಯಾದ. ತಲೆ ಬಗ್ಗಿಸಿ ಐ ಆಮ್ ಸಾರಿ ಎನ್ನುತ್ತಾ ಎದ್ದು ನಿಂತ. ಅವನ ಮುಖದಲ್ಲಿ ನಾಚಿಕೆ, ಪಶ್ಚಾತ್ತಾಪ ಎದ್ದು ಕಾಣುತ್ತಿತ್ತು.
ಮತ್ತದೇ ಕೈಗಳು ಅವನ ತಲೆ ನೇವರಿಸಿದವು. ದಟ್ ಈಸ್ ಓಕೆ ಅಂಡ್ ಥ್ಯಾಂಕ್ ಯು ಎಂದವು. ಇವು ನಮ್ಮ ಕೈಗಳಾದರೆ ಆಗಬೇಕು. ಏಕೆಂದರೆ ಆ ಹುಡುಗ ನಮ್ಮ ಮುಂಬರುವ ಜನಾಂಗದ ಪ್ರತಿನಿಧಿ. ನನ್ನವನಲ್ಲವಲ್ಲ ಎನ್ನಲಾಗದು. ಅವನು ನನ್ನವನು ಮಾತ್ರವಲ್ಲ, ನಮ್ಮೆಲ್ಲರವನು. ನನ್ನ ದೇಶದ, ಜಗತ್ತಿನ ಭವಿಷ್ಯವೇ ಅವನು. ಆದುದರಿಂದ ಅವನನ್ನು ತಿದ್ದುವುದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಹಕ್ಕು. 2 ನುಡಿಮುತ್ತುಗಳು. 1. ಎಲ್ಲ ಕೆಡುಕುಗಳಿಗೂ ವಿಜ್ಞಾನ ಔಷಧ ಕಂಡುಹಿಡಿಯಬಹುದು. ಆದರೆ ಮನುಷ್ಯನ ಪಕ್ಷಪಾತದ ರೋಗಕ್ಕೆ ಔಷಧವಿಲ್ಲ. ಹೆಲೆನ್ ಕೆಲ್ಲರ್. 2. ಯಾವುದು ಜೀವಿಗಳ ಅತ್ಯಂತ ಹಿತ ಸಾಧನೆಗೆ ಸಹಕಾರಿಯಾಗುವುದೋ ಅದೇ ಧರ್ಮ ಎನಿಸಿಕೊಳ್ಳುತ್ತದೆ. ವ್ಯಾಸ. 3. ಜಾತಿಯನ್ನು ಕೆಳಬೇಡಿ, ಹೇಳಬೇಡಿ ಮತ್ತು ಅದರ ಬಗ್ಗೆ ಚಿಂತಿಸಲು ಬೇಡಿ. ನಾರಾಯಣ ಗುರುವಾರ. 4. ಕೊಟ್ಟು ಕೆಟ್ಟವರಿಲ್ಲ, ತಿಂದು ಬದುಕಿದ್ದವರಿಲ್ಲ. ಕೊಟ್ಟು ಕಡಿಯಲು ಬೇಡ, ಕೊಟ್ಟಾಡಿಕೊಳ್ಳಬೇಡ. ಸರ್ವಜ್ಞ. 5. ಹೋದ ಐಶ್ವರ್ಯ ಸಿಗಬಹುದು, ಆದರೆ ಹೋದ ಹೊತ್ತು ಸಿಗುವುದಿಲ್ಲ. ಅನಕರು. 6. ಸರಳತೆಯು ಪರಿಪೂರ್ಣತೆಯ ಲಕ್ಷಣ. ಪಂಡಿತ ತಾರನಾಥ. 3. ಸಾಧನೆ. ಗಂಗೆ ತರಿಸಿದ ಗೌರಿಯ ಬಾವಿ ಕಥೆ. ಗೌರಿ ಎನ್ನುವ ಹೆಸರು ನಮ್ಮ ಭಾವಲೋಕದಲ್ಲಿ ಎಷ್ಟರ ಮಟ್ಟಿಗೆ ಬೆರೆತು ಹೋಗಿದೆ ಎಂದರೆ, ಆ ಹೆಸರಿನ ಜೊತೆಗೆ ಅಂತಃಕರಣದ ಆರ್ದ್ರತೆ ಮನಸ್ಸು ತುಂಬುತ್ತದೆ. ಶಿರಸಿಯ ಗೌರಿ ಅವರು ಅಷ್ಟೇ. ಹೆಸರಿನಲ್ಲಿನ ಅಂತಃಕರಣ ಅವರ ನಡೆನುಡಿಯಲ್ಲಿಯೂ ಇದೆ. ಈ ಗೌರಮ್ಮನನ್ನು ಬಾವಿ ಗೌರಮ್ಮ ಎಂದು ಕರೆಯುವುದೇ ಹೆಚ್ಚು ಸರಿ. 2 ಬಾವಿಗಳನ್ನು ಏಕಾಂಗಿಯಾಗಿ ತೋಡಿದವಳು ಈ ತಾಯಿ. ಈಗ ಅಂಗನವಾಡಿ ಮಕ್ಕಳಿಗಾಗಿ 3ನೇ ಬಾವಿ ತೋಡುವ ಸಾಹಸಕ್ಕೆ ಮುಂದಾಗಿ ಅದನ್ನು ಪೂರ್ಣಗೊಳಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಕುಟುಂಬವನ್ನು ಬಾಧಿಸುತ್ತಿದ್ದ ನೀರಿನ ಸಮಸ್ಯೆ ಗೌರಿ ಅವರು ಬಾವಿ ತೋಡಲು ಕಾರಣವಾಯಿತು. ಮನೆಯಲ್ಲಿ ಕುಡಿಯಲು ನೀರಿಲ್ಲದ ಸ್ಥಿತಿ, ಮಕ್ಕಳು ನೀರಿಗಾಗಿ ಮೈಲಿಗಟ್ಟಲೆ ನಡೆಯುವ ಪರಿಸ್ಥಿತಿ, ನೆಟ್ಟು ಸಲಹಿದ ಗಿಡಗಳ ಎಲೆಗಳು ಒಣಗಿದ್ದನ್ನು ನೋಡಿ ತಾಯಿ ಹೃದಯ ಕರಗಿತು. ಸುಮ್ಮನೆ ಕೂತರೆ ಸುಖವಿಲ್ಲ ಎಂದುಕೊಂಡು ಏಕಾಂಗಿಯಾಗಿ ಬಾವಿ ತೆರೆಯಲು ನಿರ್ಧರಿಸಿದರು. ಒಂಟಿಯಾಗಿ ಬಾವಿ ತೆಗೆಯುವುದು ಸುಲಭದ ಕೆಲಸವೇ? ಕೆಲಸ ತಿಂಗಳುಗಟ್ಟಲೆ ಹಿಡಿಯಿತು. ಮಣ್ಣು ಅಗೆದರು. ರಾಶಿ ಬಿದ್ದ ಮಣ್ಣನ್ನು ತಾವೇ ಎತ್ತಿ ಹಾಕಿದರು. ಕೊನೆಗೊಮ್ಮೆ ಬಾವಿಯಲ್ಲಿ ನೀರು ಕಾಣಿಸಿಕೊಂಡಾಗ ಗೌರಮ್ಮನ ಅಂತರಂಗದಲ್ಲೂ ಗಂಗಾ ಅವತರಣ. ಹೀಗೆ ತೆಗೆದ ಬಾವಿ ಮನೆಯ ಬಾಯಾರಿಕೆಯನ್ನು ತಣಿಸಿದ್ದು ಮಾತ್ರವಲ್ಲ, ಗಿಡಗಳ ಮುಖದಲ್ಲೂ ನಗು ಕಾಣಿಸಿತು. ಕುಟುಂಬಕ್ಕಾಗಿ ಮೊದಲನೇ ಬಾವಿ ತೆರೆದ ಗೌರಿ 2ನೇ ಬಾರಿ ಮಣ್ಣಿನೊಂದಿಗೆ ಗುದ್ದಾಡತೊಡಗಿದ್ದು ಅಡಿಕೆ ಸಸಿಗಳಿಗಾಗಿ. ತೋಟದಲ್ಲಿನ ಅಡಿಕೆ ಸಸಿಗಳು ನೀರಿನ ಕೊರತೆಯಿಂದ ಬಾಡತೊಡಗಿದಾಗ ಮತ್ತೆ ಬಾವಿ ತೋಡಿದರು. ಗೌರಿಯ ಸಂಕಲ್ಪ ಶಕ್ತಿಗೆ ಗಂಗೆ ಒಲಿದಳು. ಗೌರಿ ಅವರಿಗೆ ಈಗ 57 ವರ್ಷ. ಹಿರಿಯ ನಾಗರಿಕರ ಕ್ಲಬ್ಬಿಗೆ ಸಮೀಪದಲ್ಲಿರುವ ಈ ತಾಯಿ 3ನೇ ಸಲ ಬಾವಿ ತೊಡಲು ಮುಂದಾದುದಕ್ಕೆ ಕಾರಣ ಅಂಗನವಾಡಿ ಮಕ್ಕಳ ಬಾಯಾರಿಕೆ. ತಾವು ಕೆಲಸ ಮಾಡುವ ಅಂಗನವಾಡಿಗೆ ನೀರಿನ ಆಸರೆ ಇಲ್ಲ ಎನ್ನುವ ಸಂಗತಿ ಕಾಡತೊಡಗಿ, ಅದಕ್ಕೆ ಉತ್ತರದ ರೂಪದಲ್ಲಿ ಬಾವಿ ತೋಡಿದ್ದಾರೆ. ಪುಟ್ಟ ಮಕ್ಕಳ ದಾಹ ತಣಿಸಲು ಬಾವಿ ತೊಡುವ ಗಟ್ಟಿಗಿತ್ತಿಯ ಕೆಲಸ ಮೊದಲ 2 ಬಾರಿಯಷ್ಟು ಸಲೀಸಾಗಿರಲಿಲ್ಲ. ಬಾವಿ ಆಳಕ್ಕಿಳಿದಂತೆ ಗೌರಿಯವರ ಸಾಹಸ ಮಾಧ್ಯಮಗಳಲ್ಲಿ ಸುದ್ದಿಯಾಯಿತು. ಅಂಗನವಾಡಿಗೆ ನೀರಿನ ಆಸರೆ ಕಲ್ಪಿಸಿಕೊಡದ ಅಧಿಕಾರಿಗಳು ತಮ್ಮ ಕೆಲಸವನ್ನು ಬೇರೊಬ್ಬರು ಮಾಡತೊಡಗಿದಾಗ ಸುಮ್ಮನಿರಲಿಲ್ಲ. ಈ ಬಾವಿ ತೊಡಲು ಅನುಮತಿ ಪಡೆದಿಲ್ಲ ಎಂದು ತಕರಾರು ತೆಗೆದರು. ಸಹೃದಯರು ಮತ್ತು ಮಾಧ್ಯಮಗಳ ಮಧ್ಯಪ್ರವೇಶದಿಂದ ಅನುಮತಿ ದೊರೆತರೂ ಮತ್ತೊಮ್ಮೆ ಅಧಿಕಾರಿಗಳೇ ಅಡ್ಡಗಾಲು ಹಾಕಿದರು. ಒತ್ತಡದಿಂದಾಗಿ ಮತ್ತೆ ಅನುಮತಿ. ಗೌರಿ ನಾಯಕ ಅವರಿರುವುದು ಶಿರಸಿಯಂಚಿನ ಸೌಲಭ್ಯ ವಂಚಿತ ಹಾಗೂ ಹಿಂದುಳಿದ ಪ್ರದೇಶ ಗಣೇಶನಗರದಲ್ಲಿ. ಇಲ್ಲಿ ಕೂಲಿ ಮಾಡಿ ಜೀವನ ನಿರ್ವಹಣೆ ಮಾಡುವ ಜನರೇ ಹೆಚ್ಚು ವಾಸವಾಗಿದ್ದಾರೆ. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋದರೆ ಮನೆಗೆ ಮರಳುವುದು ಸೂರ್ಯ ಮುಳುಗಿದ ನಂತರವೇ. ಉಸಿರುಗಟ್ಟುವಷ್ಟು ಆಳದಲ್ಲಿ ಯಾರ ಸಹಾಯವಿಲ್ಲದೆ ಒಂಟಿಯಾಗಿ ಬಾವಿ ತೊಡಿ ಬಾಯಾರಿದವರಿಗೆ ನೀರುಣಿಸುವ ಕಾರ್ಯ ಮಾಡುವ ಈ ತಾಯಿಗೆ ಪ್ರತಿಫಲದ ನಿರೀಕ್ಷೆಯಿಲ್ಲ. ನೀರು ಚಿಮ್ಮಿದಾಗ ಮನಸ್ಸಿನಲ್ಲಿ ಉಕ್ಕುವ ಸಂತೋಷವೇ ಅವರು ನಿರೀಕ್ಷಿಸುವ ಪ್ರತಿಫಲ. ಮೊದಲ ಬಾರಿಯಿಂದ ಮನೆಗೆ ನೀರು ಬಂತು. ಚಿರೇಕಲ್ಲಿನಂತ ಗುಡ್ಡದ ಮೇಲೆ ಮನೆ ಸುತ್ತ 150 ಅಡಿಕೆ, ಬಾಳೆ ಸಸಿಗಳು. ಬೇಸಿಗೆ ವೇಳೆ ಗಿಡಗಳು ಸತ್ವ ಕಳೆದುಕೊಂಡು ಇನ್ನೇನು ಸಾಯುವ ಸ್ಥಿತಿ ತಂದೊಡ್ಡುವಂತಹ ಬಿಸಿಲು.
ಮನೆ ಮಕ್ಕಳಿಗೆ ಅನಾರೋಗ್ಯ ಕಾಡುವಾಗ ದೂರದಿಂದ ನೀರು ಹೊತ್ತು ಗಿಡಗಳನ್ನು ಬದುಕಿಸಿಕೊಳ್ಳುವುದು ಹೇಗೆ? ನೀರಿಗೆ ಕಾಸು ಕೊಡಲು ಹೆಚ್ಚಿನ ಶಕ್ತಿ ಇರಲಿಲ್ಲ. ಹೀಗಾಗಿ ಮನಸ್ಸು ಗಟ್ಟಿ ಮಾಡಿ ಮನೆ ಹಿಂಭಾಗದಲ್ಲಿ 8 ಅಡಿ ಅಗಲ, 60 ಅಡಿ ಆಳದ ಬಾವಿಯನ್ನು ಒಬ್ಬರೇ ತೋಡಿ ದಿಟ್ಟತನ ಮೆರೆದರು. 2 ತಿಂಗಳ ಕಾಲ ಮನೆಯ ಹಿಂಬದಿಯ ತೋಟದಲ್ಲಿ ಯಾರಿಗೂ ತಿಳಿಯದಂತೆ ಬಾವಿ ತೊಡುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. ಕೊನೆ ದಿನ ಕೆಸರು ಮಣ್ಣನ್ನು ಹೊರತೆಗೆಯುವ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸಿದಾಗ ಅಕ್ಕಪಕ್ಕದವರು ಮೂಗಿನ ಮೇಲೆ ಬೆರಳಿಟ್ಟರು. ಈ ವಯಸ್ಸಿನಲ್ಲಿ ಬಾವಿ ಅಗೆಯುವ ಉಸಾಬರಿ ಏಕೆ ಎಂದು ಮಗ ಬೈಯುತ್ತಾನೆ ಎಂಬ ಕಾರಣಕ್ಕೆ ಅವರು ತಮ್ಮ ಕೆಲಸದ ಬಗ್ಗೆ ಯಾರಿಗೂ ತಿಳಿಸಿರಲಿಲ್ಲವಂತೆ. ಬಾವಿ ತೆಗೆಯುವುದಕ್ಕೆ ಸಾಮಾನ್ಯವಾಗಿ 3 ರಿಂದ 4 ಜನ ಬೇಕು. 2 ಬಾವಿಯ ಮಣ್ಣೆತ್ತಲು, ಇನ್ನಿಬ್ಬರು ಬಾವಿ ತೋಡಲು. ಗೌರಿ ಮಣ್ಣನ್ನು ಅಗೆದು ಅದನ್ನು ತಾವೊಬ್ಬರೇ ಮೇಲೆ ತಂದು ಹೊರಕ್ಕೆ ಸುರಿದು ಮತ್ತೆ ಬಾವಿಗೆ ಇಳಿಯುತ್ತಿದ್ದರು. ದಿನಕ್ಕೆ 200ಕ್ಕೂ ಹೆಚ್ಚು ಬಾರಿ ಬಾವಿ ಹತ್ತಿಳಿಯುತ್ತಲೇ ಈ ಕೆಲಸ ನಿರ್ವಹಿಸಿದ್ದಾರೆ. ಗೌರಿ ಅವರ 2 ತಿಂಗಳ ಬೆವರ ಹನಿಯ ಪ್ರತಿಫಲವಾಗಿ 60 ಅಡಿ ಆಳದ ಬಾವಿಯಲ್ಲಿ 7 ಅಡಿ ಜೀವಜಲ ತುಂಬಿರುತ್ತದೆ. ವಿಶೇಷ ಎಂದರೆ ಈ ವಯಸ್ಸಿನಲ್ಲೂ ಬಾವಿ ಹತ್ತಿಳಿಯಲು ಅವರಿಗೆ 3 ನಿಮಿಷ ಸಾಕು. ಕೋವಿಡ್ ಕಾರಣದಿಂದ ಲಾಕ್ ಡೌನ್ ಘೋಷಣೆ ಮಾಡಿದಾಗ ಗೌರಿಗೆ ಹೆಚ್ಚಿನ ದುಡಿಮೆ ಇರಲಿಲ್ಲ. ತಮ್ಮ ಮನೆಯ ಬಳಿ ಇರುವ ಅಡಿಕೆ ತೋಟಕ್ಕೆ ಈಗಾಗಲೇ ನೀರಾವರಿ ವ್ಯವಸ್ಥೆ ಆಗಿದೆ. ಮನೆ ಮಂದಿಗೆ ಶುದ್ಧ ನೀರು ಬೇಕಿದೆ. ಅದಕ್ಕೆ ಸಮಸ್ಯೆ ಆಗಬಾರದು ಎಂದು ಇನ್ನೊಂದು ಬಾವಿ ತೊಡಲು ಮುಂದಾದರು. ಅದಕ್ಕಾಗಿ ಮನೆಯ ಹಿಂಭಾಗದಲ್ಲಿದ್ದ ಗುಡ್ಡವನ್ನು ಸುಮಾರು 16 ಅಡಿ ನೆಲಸಮತಟ್ಟು ಮಾಡಿದರು. ಅಲ್ಲಿ ಸಿಕ್ಕ ಮಣ್ಣನ್ನು ಮನೆ ಬಳಿಯೇ ಇರುವ ಅಡಿಕೆ ತೋಟಕ್ಕೆ ತಂದು ಹಾಕಿದರು. ಬಳಿಕ ಮತ್ತೊಂದು ಬಾವಿ ತೊಡಲು ಆರಂಭಿಸಿದರು. ನಿರಂತರವಾಗಿ ಏಕಾಂಗಿ ಕಾಯಕ. 5 ಅಡಿ ಅಗಲ, 60 ಅಡಿ ಆಳದ ಬಾವಿ ರೆಡಿ. ಅಲ್ಲಿ ನೀರು ಉಕ್ಕಿ ಹರಿಯಿತು. ಇನ್ನು ಬಾವಿ ತೊಡುವುದು ಸಾಕು ಎಂದು 5 ವರ್ಷ ಸುಮ್ಮನಿದ್ದರು. ಆದರೆ ಈ ಏಕಾಂಗಿ ಸಾಹಸಕ್ಕೆ ಪ್ರಚಾರ ದೊರೆತಿತ್ತು. ಸನ್ಮಾನ, ಗೌರವಗಳು ತಾವಾಗಿಯೇ ಹುಡುಕಿ ಬಂದೆವು. ಆಗ ಗೌರಕ್ಕನ ಮನಸ್ಸಲ್ಲಿ ತಾನು ಈ ಸನ್ಮಾನಗಳಿಗೆ ಯೋಗ್ಯಳಲ್ಲ ಎಂಬ ಭಾವನೆ ಬಂದಿತು. ಯಾಕಂದರೆ 2 ಬಾವಿಗಳನ್ನು ತನ್ನ ಸ್ವಂತದ ಬಳಕೆಗೆಂದು ತೋಡಿದ್ದು. ಇದರಲ್ಲಿ ಸನ್ಮಾನ ಮಾಡಿಸಿಕೊಳ್ಳುವಂತದ್ದು ಏನಿದೆ ಎಂಬ ಪ್ರಶ್ನೆಯವರದ್ದು. ಊರಿನ ಅಂಗನವಾಡಿಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಪುಟಾಣಿ ಮಕ್ಕಳಿಗಾಗಿ 1 ಬಾವಿ ತೊಡಬೇಕು ಎಂಬ ಸಂಕಲ್ಪ ಮಾಡಿಕೊಂಡರು. ತಮ್ಮದೇ ಮೊಮ್ಮಕ್ಕಳು ಹೋಗುವ ಅಂಗನವಾಡಿಯಲ್ಲಿ ನೀರಿನ ಕೊರತೆ. ಸಮೀಪದ ಹುತ್ಗಾರ ಗ್ರಾಮ ಪಂಚಾಯಿತಿಯಿಂದ ಆಗೊಮ್ಮೆ ಈಗೊಮ್ಮೆ ಬರುವ ನೀರು. ಶಿಕ್ಷಕಿಗೆ ದೂರದ ಬಾವಿಯಿಂದ ಕೊಡ ಹೊತ್ತು ನೀರು ತರುವ ಶಿಕ್ಷೆ. ಮೊಮ್ಮಗನನ್ನು ನಿತ್ಯ ಅಂಗನವಾಡಿಗೆ ಬಿಡಲು ಹೋಗುತ್ತಿದ್ದ ಗೌರಿ ಮನಸ್ಸಿಗೆ ಬಂದ ಯೋಚನೆಯೊಂದೇ, ಅಲ್ಲೊಂದು ಬಾವಿ ತೊಡುವುದು. ತಡ ಮಾಡದೆ ಹಿಡಿದಿದ್ದು ಮನೆಯ ಮೂಲೆಯಲ್ಲಿ ಪೇರಿಸಿಟ್ಟ ಪಿಕಾಸಿ, ಗುದ್ದಲಿ, ಹಾರೆ, ಬುಟ್ಟಿ. ಮಾರನೇ ದಿನ ಶಿಕ್ಷಕಿ, ಪಂಚಾಯಿತಿ ಮುಖ್ಯಸ್ಥರ ಬಳಿ ಮಾತುಕತೆ ನಡೆಸಿದರು. ಅದರ ಮರುದಿನ ಬೆಳ್ಳಂಬೆಳಿಗ್ಗೆ ಅಂಗನವಾಡಿ ಹಿಂದೆ ಜಾಗ ಗುರುತು ಮಾಡಿ ಭೂಮಿ ಅಗೆತ ಆರಂಭಿಸಿದರು. ಸೂರ್ಯನೆತ್ತಿ ಏರುವ ಮುನ್ನವೇ 3 ಅಡಿ ಆಳದಲ್ಲಿ ಗೌರಿಯ ಪಿಕಾಸಿಯ ಅಗೆತದ ಸದ್ದು ಕೇಳುತ್ತಿತ್ತು. ವಾರ ಕಳೆಯುವುದರಲ್ಲಿ 15 ಅಡಿ ತೋಡಿದಾಗ ಒಂದು ಅಡಚಣೆ ಎದುರಾಯಿತು. ಬಾವಿ ತೊಡಲು ಇಲಾಖೆಗಳಿಂದ ಬಾವಿಯ ಅನುಮತಿ ಪಡೆದಿಲ್ಲ ಎಂಬ ತೊಡಕು ಎದುರಾಯಿತು. ಕಿಂಚಿತ್ ಹಣ ಪಡೆಯದೆ, ಯಾವೊಂದು ಸ್ವಾರ್ಥವಿಲ್ಲದೆ ನೀರುಣಿಸಲು ಮುಂದೆ ಬಂದ ಮಹಿಳೆಗೆ ತೊಂದರೆಯಾಗುತ್ತಿರುವುದನ್ನು ಗಮನಿಸಿದ ಗ್ರಾಮಸ್ಥರು ಸಹಕಾರ ನೀಡಿ ಬೆಂಬಲಕ್ಕೆ ನಿಂತರು. ಇಷ್ಟಕ್ಕೂ ಸಮಸ್ಯೆ ಶುರುವಾಗಿದ್ದೇ ಜಾಗ ಗೌರಿ ನಾಯಕರದ್ದಲ್ಲ ಎಂಬ ಕಾರಣಕ್ಕೆ. ಅದು ಅಂಗನವಾಡಿಯದು. ಬಾವಿ ತೊಡಲು ಸ್ಥಳೀಯ ಗ್ರಾಮ ಪಂಚಾಯಿತಿಯ ಬೆಂಬಲ ಇದ್ದರೂ ಇಲಾಖೆಯ ಪರವಾನಗಿ ಇಲ್ಲ ಎಂದು ಇಲಾಖೆ ತಕರಾರು ಮಾಡಿತು. 10 ಅಡಿ ಆಳ ಕೊರೆದ ಬಳಿಕ ನಿಲ್ಲಿಸುವಂತೆ ಸೂಚಿಸಲಾಯಿತು. ಆದರೂ ಗೌರಿ ಕೆಲಸ ಮುಂದುವರಿಸಿದಾಗ ಬಾವಿ ತೊಡುತ್ತಿದ್ದ ಬಗ್ಗೆ ಅಂಗನವಾಡಿ ಅಕ್ಕೋರಿಗೆ ಮಾಹಿತಿ ಸರಿಯಾಗಿ ಕೊಡಲಿಲ್ಲ ಎಂಬ ಆರೋಪದ ನೋಟಿಸ್ ಕೂಡ ಬಂತು. ಶಿರಸಿ ಜೀವಜಲ ಕಾರ್ಯಪಡೆಯ ಸಂಘಟಕರು, ಅಧ್ಯಕ್ಷ ಶ್ರೀನಿವಾಸ ಹೆಬ್ಬಾರವರ ನೇತೃತ್ವದಲ್ಲಿ ಬಾವಿ ತೊಡುತ್ತಿದ್ದ ಗೌರಿಗೆ ಬೆಂಬಲ ಕೊಟ್ಟರು. ಬಾವಿ ತೊಡೆದ ಬಳಿಕ ಕಟ್ಟೆ ಕಟ್ಟಿಸುವ, ಕಾಂಪೌಂಡ್ ಇಲ್ಲದ ಅಂಗನವಾಡಿಗೆ ಸ್ವತಃ ಖರ್ಚಿನಲ್ಲಿ ಕಾಂಪೌಂಡ್ ಕಟ್ಟಿಸಿಕೊಡುವ ಭರವಸೆ ನೀಡಿ ಕೆಲಸ ಆರಂಭಿಸಿದರು. ಒಂದು ದಿನ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ಮನ್ ಕಾಳವೈದ್ಯರು ಬಂದರು. 30 ಅಡಿ ಆಳದ ಬಾವಿ ತೊಡಿ ಮುಗಿಸಿದ್ದ ಗೌರಿಗೆ ಕೆಲಸ ನಿಲ್ಲಿಸುವಂತೆ ಸೂಚಿಸಿದರು.
ಕೆಳಗಡೆ ಹೋದಂತೆ ಆಮ್ಲಜನಕದ ಕೊರತೆ ಆಗಬಹುದು ಎಂದು ಎಚ್ಚರಿಸಿದರು. ಯಾವುದಕ್ಕೂ ಜಪ್ಪಯ್ಯ ಎನ್ನಲಿಲ್ಲ ಗೌರಿ. ಸಂಜೆ ತಾಲೂಕು ಆಡಳಿತ ಬಾವಿಗೆ ಹಲಗೆ ಮುಚ್ಚಿ ಕೆಲಸ ಮಾಡದಂತೆ ಹೇಳಿತು. ಬೀಗ ಕೂಡ ಹಾಕಿತು. ಆಗ ಗೌರಿಗೆ ದುಃಖ ಉಮ್ಮಳಿಸಿ ಬಂದಿತು. ಗೌರಿ ಬಾವಿ 18 ಫೆಬ್ರವರಿರಂದು ಸಂಸದ ಅನಂತಕುಮಾರ್ ಹೆಗಡೆ ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದರು. ಕೆಲಸಕ್ಕೆ ಅಡ್ಡಿಪಡಿಸದಂತೆ ಸೂಚಿಸಿದರು. ಬಾವಿ ಪೂರ್ಣ ಆದ ಬಳಿಕ ಇದಕ್ಕೆ ಗೌರಿ ಬಾವಿ ಎಂದೇ ಹೆಸರಿಡುವುದಾಗಿ ಹೇಳಿದರು. ಶಿವರಾತ್ರಿಗೆ 2 ದಿನ ಮೊದಲು 45 ಅಡಿ ಆಳದಲ್ಲಿ ನೀರು ಬಂತು. ನೀರು ಕಂಡ ಗೌರಿ ಅವರ ಕಣ್ಣಲ್ಲೂ ಆನಂದ ಬಾಷ್ಪ. ಗೌರಿ ನಾಯಕ ಬಾವಿಯಲ್ಲಿ ನೀರು ಬರುತ್ತಿದ್ದಂತೆ ಗಂಗಾ ಪೂಜೆಗೆ ಸಿದ್ಧವಾದರು. ಸ್ನಾನ ಮಾಡಿ ಹಣ್ಣು, ಕಾಯಿ, ಹೂವು, ಅಕ್ಷತೆ, ಕುಂಕುಮ ತಂದು ಕುಟುಂಬದೊಂದಿಗೆ ಪೂಜೆಗೆ ಅಣಿಯಾದರು. ಬಾವಿಯ ನೀರನ್ನು ಕೊಡದಲ್ಲಿ ಮೇಲಕ್ಕೆತ್ತಿ ತಂದು ಹೂವು, ಅಕ್ಷತೆ ಹೊಕ್ಕಿ, ತೆಂಗಿನಕಾಯಿ ಒಡೆದು, ಆರತಿ ಸಹ ಬೆಳಗಿ ನಮಿಸಿದರು. ಬಾವಿಯಲ್ಲಿ ನೀರು ಬಂದಿರುವುದನ್ನು ಕಂಡು ಗೌರಿ ನಾಯಕನ ಕುಟುಂಬದವರಲ್ಲಿ, ಸ್ಥಳೀಯರಲ್ಲಿ ಎಲ್ಲೆಲ್ಲದ ಸಂಭ್ರಮ. ಗೌರಿ ನಾಯಕರಿಗೆ ಸಿಹಿ ತಿನ್ನಿಸಿ ಎಲ್ಲರಿಗೂ ಹಂಚಿದರು. ಗೌರಿ ನಾಯಕರ ಪುತ್ರ ನಾಯಕ, ಸೊಸೆ ಚಂದ್ರಪ್ರಭಾ, ಅಕ್ಕ ಕಮಲಾ ಅವರು ಈ ಖುಷಿಯನ್ನು ಹಂಚಿಕೊಂಡರು. ಸಂಸದ ಅನಂತಕುಮಾರ್ ಹೆಗಡೆ ಗೌರಿಗೆ ಜಲಗೌರಿ ಎಂದು ಬಿರುದು ಕೊಟ್ಟು ಸನ್ಮಾನವನ್ನು ಮಾಡಿದ್ದಾರೆ. ಗೌರಿ ಜಲಗೌರಿ ಆದರು. ಆ ಬಾವಿ ಗೌರಿ ಬಾವಿ ಎಂಬ ಹೆಸರನ್ನು ಪಡೆದಿದೆ. ನನ್ನ ಸಹೋದ್ಯೋಗಿಗಳು ಎಂದರೆ ಅವು ಗುದ್ದಲಿ, ಬಕೆಟ್, ಹಗ್ಗ, ಪಿಕಾಸಿ, ಹಾರೆ ಎನ್ನುವ ಗೌರಿ ನಾಯಕ ಬಾವಿ ತೊಡುವ ಕೆಲಸ ಪುರುಷರಿಗೆ ಮಾತ್ರ ಸೀಮಿತವಲ್ಲ. ದೈಹಿಕ ಸಾಮರ್ಥ್ಯ, ಛಲವಿದ್ದರೆ ಮಹಿಳೆಯರು ಈ ಕೆಲಸವನ್ನು ಮಾಡಬಹುದು. ಈ ಹಿಂದೆ ನಿತ್ಯ 6 ತಾಸು ಕೆಲಸ ಮಾಡಿ ಬಾವಿ ತೆಗೆದಿದ್ದೆ. ಆಗ ತೊಡೆದ ಬಾವಿಯಲ್ಲಿ ಈಗಲೂ 7 ಅಡಿ ನೀರು ಇದೆ. ನನ್ನ ತೋಟದ ಗಿಡಗಳಿಗೆ ಈ ನೀರೇ ಆಸರೆಯಾಗಿದೆ. ಅದೇ ರೀತಿ ಅಂಗನವಾಡಿ ಹಿಂಭಾಗ ನಾನೇ ಜಾಗ ಹುಡುಕಿಕೊಂಡು ತೆಗೆದ ಬಾವಿಯಲ್ಲಿ ನೀರು ಬಂದಿರುವುದು ಅತ್ಯಂತ ಖುಷಿ ನೀಡಿದೆ ಎನ್ನುತ್ತಾರೆ. ನೀರು ಪೋಲು ಮಾಡುವಲ್ಲಿ ನಾವೆಲ್ಲ ನಿಸ್ಸೀಮರು. ಆದರೆ ನೀರನ್ನು ಜತನಗೊಳಿಸುವ ಹಾಗೂ ನೀರಿನ ಆಸರೆಗಳನ್ನು ಒದಗಿಸುವ ಗೌರಮ್ಮನಂತವರು ಕೇವಲ ತಮ್ಮ ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಸಮಾಜಕ್ಕೆ ಅಮ್ಮಂದಿರು. ಇಂತಹ ತಾಯಂದಿರ ಕಾಳಜಿಯೇ ಊರು, ಕೇರಿಗಳನ್ನು ಪೊರೆಯುತ್ತಿದೆ. 4 ಹಬ್ಬ ಹರಿದಿನ. ಶಿವರಾತ್ರಿಯ ಆಚರಣೆ ಹಾಗೂ ಮಹತ್ವ. ಬಿಸಿಲಿನ ಕಾಲದಲ್ಲಿ ಬರುವ ಹಾಗೂ ಶಿವನ ಆರಾಧನೆಯ ಪ್ರಮುಖ ಹಬ್ಬವೇ ಶಿವರಾತ್ರಿ. ಈ ವರ್ಷ 8 ಮಾರ್ಚ್ ರಂದು ಬಂದಿರುವ ಶಿವರಾತ್ರಿಯ ಹಿನ್ನೆಲೆ ಮತ್ತು ಮಹಿಮೆ ಹೀಗಿದೆ. ಬೆಳಿಗ್ಗೆ ಬೇಗನೆ ಸ್ನಾನ ಮುಗಿಸಿ, ಮಡಿಯಲ್ಲಿ ಶಿವನನ್ನು ಧ್ಯಾನಿಸುತ್ತಾ ದಿನಪೂರ್ತಿ ಆಹಾರ, ನೀರು ಮುಟ್ಟದೆ ಭಕ್ತರು ಉಪವಾಸ ಕೈಗೊಳ್ಳುತ್ತಾರೆ. ಉಪವಾಸವು ಬೆಳಿಗ್ಗೆಯಿಂದ ದಿನವಿಡೀ ಮುಂದುವರೆದು, ರಾತ್ರಿ ಪೂರ್ತಿ ಕಳೆದು ಮರುದಿನ ಬೆಳಿಗ್ಗೆ ಕೊನೆಯಾಗುತ್ತದೆ. ವ್ರತದ ಸಮಯದಲ್ಲಿ ಕಟ್ಟುನಿಟ್ಟಾಗಿ ಉಪವಾಸ ಕೈಗೊಂಡು ಶಿವನನ್ನು ಪೂಜಿಸುತ್ತಾರೆ. ಕೆಲವು ಭಕ್ತರು ಹಣ್ಣುಗಳು ಮತ್ತು ವಿಶೇಷ ವ್ರತ ಆಹಾರಗಳನ್ನು, ಈರುಳ್ಳಿ, ಬೆಳ್ಳುಳ್ಳಿಗಳಿಂದ ಕೂಡಿರದ ಪದಾರ್ಥಗಳನ್ನು ಮಾತ್ರ ಸೇವಿಸುವ ಪದ್ಧತಿ ಕೂಡ ಇದೆ. ಮಾರನೇ ದಿನ ಪ್ರಾತಃ ಕಾಲ ಲಿಂಗಕ್ಕೆ ಅಭಿಷೇಕವನ್ನು ಪೂರೈಸಿ ಪ್ರಾರ್ಥನೆಗಳನ್ನು ಸಲ್ಲಿಸಿದ ನಂತರ ವ್ರತ ಸಂಪೂರ್ಣವಾದಂತೆ. ವ್ರತ ಸಂಪನ್ನಗೊಳಿಸುವಾಗ ಪ್ರಸಾದ ಅಥವಾ ಶಿವನಿಗೆ ಅರ್ಪಿಸಿದ ಆಹಾರವನ್ನು ಮೊದಲು ಸೇವಿಸುತ್ತಾರೆ. ಶಿವರಾತ್ರಿಯ ಹಿನ್ನೆಲೆ. ಶಿವರಾತ್ರಿಯ ಕಥೆಯು ಬ್ರಹ್ಮ ಮತ್ತು ವಿಷ್ಣುವಿಗೆ ಸಂಬಂಧಿಸಿದ್ದಾಗಿದೆ. ತಮ್ಮಲ್ಲಿ ಯಾರು ಶ್ರೇಷ್ಠರು ಎಂಬುದಾಗಿ ಇಬ್ಬರಲ್ಲಿ ವಾದ ನಡೆಯುತ್ತಿತ್ತು. ಈ ರೀತಿ ವಾದ ಮುಂದುವರಿಯುತ್ತಿದ್ದರೆ ಇದು ವಿನಾಶಕ್ಕೆ ಕಾರಣವಾಗಬಹುದು ಎಂದು ಭಾವಿಸಿದ ದೇವತೆಗಳು ಬ್ರಹ್ಮ ಮತ್ತು ವಿಷ್ಣುವಿನ ವಿರಸದ ಕುರಿತಾಗಿ ಶಿವನಲ್ಲಿ ಮನವಿ ಮಾಡಿಕೊಳ್ಳುತ್ತಾರೆ. ಇಬ್ಬರನ್ನು ಸಂತೈಸಲು ಶಿವ ಬರುತ್ತಾನೆ. ಶಿವನು ಬೆಂಕಿಯಿಂದ ಕೂಡಿದ ಲಿಂಗ ಸ್ವರೂಪದಲ್ಲಿ ಕಾಣಿಸಿಕೊಂಡು ಲಿಂಗದ ಆಡಿ ಅಂತ್ಯ ನೋಡಲು ಇಬ್ಬರಿಗೂ ತಿಳಿಸುತ್ತಾನೆ. ಬ್ರಹ್ಮನು ಬಾತುಕೋಳಿಯ ರೂಪದಲ್ಲಿ ಮೇಲ್ಭಾಗಕ್ಕೂ, ವಿಷ್ಣುವು ಹಂದಿಯ ರೂಪದಲ್ಲಿ ಲಿಂಗದ ಕೆಳಭಾಗವನ್ನು ಗುರುತಿಸಲು ಮುಂದಾಗುತ್ತಾರೆ. ಆದರೆ ಇವರಿಬ್ಬರಿಗೂ ಕೊನೆ ಮತ್ತು ಆರಂಭ ದೊರೆಯುವುದೇ ಇಲ್ಲ. ಸ್ಪರ್ಧೆಯಲ್ಲಿ ಸೋಲಲು ಇಷ್ಟಪಡದ ಬ್ರಹ್ಮನು ಕೆಳಗೆ ಬೀಳುತ್ತಿದ್ದ ಕೇತಕಿ ಪುಷ್ಪವನ್ನು ತೆಗೆದುಕೊಂಡು ಬಂದು ಬೆಂಕಿಯ ಮೇಲ್ಭಾಗದಲ್ಲಿ ಇದು ದೊರಕಿತು ಎಂದು ಸುಳ್ಳು ಹೇಳುತ್ತಾನೆ. ಕೇತಕಿ ಪುಷ್ಪ ಕೂಡ ಬ್ರಹ್ಮನನ್ನು ಬೆಂಬಲಿಸುತ್ತದೆ. ಇದರಿಂದ ಕೋಪಗೊಂಡ ಶಿವನು ಬ್ರಹ್ಮನು ಸುಳ್ಳು ಹೇಳಿದ್ದಕ್ಕಾಗಿ ಬ್ರಹ್ಮನನ್ನು ಯಾರೂ ಪೂಜಿಸಬಾರದು ಎಂದು ಶಪಿಸುತ್ತಾನೆ.
ಅಂತೆಯೇ ಪೂಜೆಯ ಸಮಯದಲ್ಲಿ ಕೇತಕಿ ಹೂವನ್ನು ಯಾರೂ ಬಳಸಬಾರದು ಎಂಬುದಾಗಿ ಶಾಪ ಕೊಡುತ್ತಾನೆ. ಮಹಾಶಿವರಾತ್ರಿಯ ಮಧ್ಯರಾತ್ರಿಯಂದು ಮಹಾದೇವನು ಲಿಂಗ ಸ್ವರೂಪವನ್ನು ಧರಿಸುತ್ತಾನೆ. ಫಾಲ್ಗುಣ ಮಾಸದ 14ನೇ ದಿನ ಇದು ಸಂಭವಿಸುತ್ತದೆ. ಶಿವನು ಪ್ರಥಮ ಬಾರಿ ಲಿಂಗ ರೂಪವನ್ನು ಧರಿಸುವುದು ಎಂದು ಇದನ್ನು ಪರಿಗಣಿಸಲಾಗುತ್ತದೆ. ಈ ದಿನವನ್ನೇ ಮಹಾಶಿವರಾತ್ರಿಯಾಗಿ ಆಚರಿಸಲಾಗುತ್ತದೆ. ಆದ್ದರಿಂದ ಶಿವರಾತ್ರಿಯಂದು ಶಿವನನ್ನು ಪೂಜಿಸುವುದು ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತದೆ ಮತ್ತು ಸುಖ ಸಂತೋಷವನ್ನು ತರುತ್ತದೆ ಎಂಬುದು ಪ್ರತೀತಿಯಾಗಿದೆ. ಬಿಲ್ವಪತ್ರೆಯ ಮಹತ್ವ. ಬಿಲ್ವಪತ್ರೆಯಿಂದ ಶಿವರಾತ್ರಿಯಂದು ಶಿವನನ್ನು ಪೂಜಿಸುವುದು ಮಹಾಪುಣ್ಯ ಎಂಬ ನಂಬಿಕೆ ಪುರಾಣ ಕಾಲದಿಂದಲೂ ರೂಢಿಯಲ್ಲಿದೆ. ಬಿಲ್ವಪತ್ರೆಯು ಶಿವನಿಗೆ ಅತ್ಯಂತ ಪ್ರಿಯವಾದ ಎಲೆ ಎಂದು ಪರಿಗಣಿಸಲ್ಪಟ್ಟಿದೆ. ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ನಾವು ಏನು ಕೇಳುತ್ತೇವೆಯೋ ಅದನ್ನು ನೆರವೇರಿಸುತ್ತಾನೆ ಎಂಬ ನಂಬಿಕೆ ಇದೆ. ಬಿಲ್ವಪತ್ರೆಯು 3 ಎಲೆಗಳನ್ನು ಹೊಂದಿರುವ ಒಂದು ಗೊಂಚಲಿನಂತೆ ಕಾಣಿಸುತ್ತದೆ. ಇದು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನನ್ನು ಪ್ರತಿನಿಧಿಸುತ್ತದೆ ಎಂಬ ಮಾತಿದೆ. ಜೊತೆಗೆ ಇದು ಶಿವನಿಗೆ ಇರುವ 3 ಕಣ್ಣುಗಳನ್ನು ಸಹ ತೋರಿಸುತ್ತದೆ. ಬಿಲ್ವಪತ್ರೆಯು ಶಿವನ ಜೊತೆಗೆ ಒಂದು ವಿಶೇಷವಾದ ಸಂಬಂಧವನ್ನು ಹೊಂದಿದೆ. ಶಿವನಿಗೆ ಬಿಲ್ವಪತ್ರೆಯೆಂದರೂ ಬಿಲ್ವಪತ್ರೆಯ ಮರವೆಂದರೂ ತುಂಬಾ ಪ್ರೀತಿ. ಯಾರು ಬಿಲ್ವಪತ್ರೆಯಿಂದ ಪೂಜಿಸುತ್ತಾರೋ ಅವರ ಕರೆಗೆ ಶಿವ ಸ್ಪಂದಿಸುತ್ತಾನಂತೆ. ಇದಕ್ಕಾಗಿ ಶಿವಲಿಂಗಕ್ಕೆ ಬಿಲ್ವಾರ್ಚನೆ ಮಾಡಿಸುತ್ತಾರೆ. ಬಿಲ್ವಪತ್ರೆ ಇಲ್ಲದೆ ಶಿವನ ಪೂಜೆಯು ನಡೆಯುವುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಬಿಲ್ವಪತ್ರೆ ಶ್ರೇಷ್ಠವಾಗಿದೆ. ಸ್ಕಂದ ಪುರಾಣದ ಪ್ರಕಾರ ಬಿಲ್ವಪತ್ರೆಯ ಮರವು ಪಾರ್ವತಿ ಮಾತೆಯ ಬೆವರ ಹನಿಗಳಿಂದ ಹುಟ್ಟಿಕೊಂಡಿತ್ತಂತೆ. ಪಾರ್ವತಿಯ ಬೆವರ ಹನಿಗಳು ಮಂದಾರ ಪರ್ವತದ ಮೇಲೆ ಬಿದ್ದಾಗ ಈ ಮರ ಹುಟ್ಟಿತಂತೆ. ಪಾರ್ವತಿ ದೇವಿಯು ಈ ಮರದಲ್ಲಿ ತನ್ನ ಎಲ್ಲ ಅವತಾರಗಳ ರೂಪದಲ್ಲಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿ ಮನೆ ಮಾಡಿದೆ. ಪಾರ್ವತಿ ದೇವಿಯು ಗಿರಿಜೆಯಾಗಿ ಈ ಮರದ ಬೇರುಗಳಲ್ಲಿ ನೆಲೆಸಿರುತ್ತಾಳಂತೆ. ಮಹೇಶ್ವರಿಯಾಗಿ ಕಾಂಡದಲ್ಲಿ, ದಾಕ್ಷಾಯಿಣಿಯಾಗಿ ಕೊಂಬೆಗಳಲ್ಲಿ, ಪಾರ್ವತಿಯಾಗಿ ಎಲೆಗಳಲ್ಲಿ, ಕಾತ್ಯಾಯಿನಿಯಾಗಿ ಹಣ್ಣಿನಲ್ಲಿ ಮತ್ತು ಗೌರಿಯಾಗಿ ಹೂವುಗಳಲ್ಲಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ. ಈ ಎಲ್ಲ ಶಕ್ತಿ ಸ್ವರೂಪಿಣಿಯರ ಜೊತೆಗೆ ಲಕ್ಷ್ಮೀದೇವಿಯೂ ಸಹ ಈ ಮರದಲ್ಲಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ. ಈ ಮರವು ಪಾರ್ವತಿ ದೇವಿಯ ಆವಾಸಸ್ಥಾನ ಆಗಿರುವುದರಿಂದಾಗಿ ಇದು ಶಿವನ ಪ್ರೀತಿಪಾತ್ರದ ಮರವಾಗಿದೆ. ಅದರಲ್ಲೂ ಸ್ವತಃ ಪಾರ್ವತಿಯ ಈ ಮರದ ಎಲೆಗಳಾಗಿರುವುದರಿಂದ ಆ ಎಲೆಗಳೆಂದರೆ ಶಿವನಿಗೆ ಇನ್ನೂ ಅಚ್ಚುಮೆಚ್ಚು. ಒಂದು ನಂಬಿಕೆಯ ಪ್ರಕಾರ ಯಾರು ಬಿಲ್ವಪತ್ರೆ ಅಥವಾ ಬಿಲ್ವದ ಮರವನ್ನು ಸ್ಪರ್ಶಿಸುತ್ತಾರೋ ಅವರ ಎಲ್ಲ ಪಾಪಕರ್ಮಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. 5. ಆರೋಗ್ಯ. ಮೂತ್ರಪಿಂಡ ಆರೋಗ್ಯ ಭಾಗ್ಯ. ನಿರ್ಲಕ್ಷ್ಯ ಎಚ್ಚರಿಕೆ ಅಗತ್ಯ. ಮಧುಮೇಹ, ರಕ್ತದೊತ್ತಡದಂತಹ ಜೀವನ ಶೈಲಿ ಕಾಯಿಲೆಗಳ ಜೊತೆಗೆ ಮೂತ್ರಪಿಂಡ ಸಮಸ್ಯೆ ಇತ್ತೀಚೆಗೆ ಗಣನೀಯವಾಗಿ ಹೆಚ್ಚುತ್ತಿದೆ. ಆರಂಭಿಕ ಹಂತದಲ್ಲಿಯೇ ಎಚ್ಚರಿಕೆ ವಹಿಸಿದರೆ ಕಿಡ್ನಿ ತೊಂದರೆಯನ್ನು ನಿವಾರಿಸಿಕೊಳ್ಳಬಹುದು. 14 ಮಾರ್ಚ್ ವಿಶ್ವ ಕಿಡ್ನಿ ದಿನಾಚರಣೆ. ಈ ಸಂದರ್ಭದಲ್ಲಿ ಮೂತ್ರಪಿಂಡಗಳ ಅಥವಾ ಕಿಡ್ನಿಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಮೂತ್ರಪಿಂಡಗಳ ಕೆಲಸ ಕಾರ್ಯಗಳು. ಮೂತ್ರಪಿಂಡಗಳು ನಮ್ಮ ದೇಹದ ಸೂಕ್ಷ್ಮ ಫಿಲ್ಟರ್ ಯಂತ್ರವಿದ್ದಂತೆ. ಬೇಡವಾದ ವಸ್ತುಗಳನ್ನು ಫಿಲ್ಟರ್ ಮಾಡಿ ದೇಹದಿಂದ ಹೊರಹಾಕುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರುತ್ತವೆ. 150 ರಿಂದ 170 ಗ್ರಾಂ ತೂಕ ಹೊಂದಿರುವ ಈ ಚಿಕ್ಕ ಮೂತ್ರಪಿಂಡದಲ್ಲಿ ನೆಫ್ರಾನ್ ಎಂಬ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ಮೇಲಿಯಾಂತರ ಫಿಲ್ಟರ್ ಕೋಶಗಳು ಇರುತ್ತವೆ. ಈ ಫಿಲ್ಟರ್ ಕೋಶಗಳ ಮೂಲಕ ರಕ್ತದಲ್ಲಿನ ಕಲ್ಮಶ ಮತ್ತು ವಿಷಯುಕ್ತ ಅಂಶವನ್ನು ಫಿಲ್ಟರ್ ಮಾಡಿ ಮೂತ್ರದ ಮೂಲಕ ಹೊರಹಾಕುವ ಕಠಿಣ ಕೆಲಸವನ್ನು ಮೂತ್ರಪಿಂಡಗಳು ಮಾಡುತ್ತವೆ. ಈ ರೀತಿ ರಕ್ತವನ್ನು ಶುದ್ಧಗೊಳಿಸುವ ಪ್ರಮುಖ ಕೆಲಸದ ಜೊತೆಗೆ ಇನ್ನೂ ಅನೇಕ ಕೆಲಸಗಳನ್ನು ಮೂತ್ರಪಿಂಡಗಳು ನಿರ್ವಹಿಸುತ್ತವೆ. ದೇಹದಲ್ಲಿ ಉಪ್ಪು ಮತ್ತು ನೀರನ್ನು ಸಮತೋಲನದಲ್ಲಿ ಇಡುವುದು, ಪೊಟ್ಯಾಷಿಯಂ ಸಮತೋಲನದಲ್ಲಿ ಇಡುವುದು, ಆಮ್ಲ ಮತ್ತು ಕ್ಷಾರದ ಸಮತೋಲನ, ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡುವುದು, ರಕ್ತ ಕಣಗಳ ಉತ್ಪಾದನೆಯಲ್ಲಿ ಸಹಾಯ ಮಾಡುವುದು, ವಿಟಮಿನ್ ಡಿ ಉಪಯೋಗಕ್ಕೆ ಸಹಾಯ ಮಾಡುವುದು ಹೀಗೆ ಅನೇಕ ಸೂಕ್ಷ್ಮ ಕೆಲಸಗಳನ್ನು ನಿರ್ವಹಿಸಿ ನಮ್ಮ ಶರೀರವನ್ನು ಸ್ವಚ್ಛವಾಗಿ ಇರಿಸುತ್ತದೆ. ಇಂತಹ ಸೂಕ್ಷ್ಮ, ಅದ್ಭುತ ಅಂಗವನ್ನು ಅತಿ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕಾಗಿದೆ. ಇಂತಹ ಸೂಕ್ಷ್ಮ ಮೂತ್ರಪಿಂಡಗಳಿಗೆ ತೊಂದರೆಯಾದಲ್ಲಿ ದೇಹದಲ್ಲಿ, ರಕ್ತದಲ್ಲಿ ವಿಷಕಾರಿ ಅಂಶಗಳು ಹೆಚ್ಚಳವಾಗಿ ವ್ಯಕ್ತಿ ಗಂಭೀರ ಕಾಯಿಲೆಗೆ ತುತ್ತಾಗುತ್ತಾನೆ. ನರಕಯಾತನೆಯನ್ನೇ ಅನುಭವಿಸುತ್ತಾನೆ.
ಮೂತ್ರಪಿಂಡ ಸಮಸ್ಯೆಗೆ ಕಾರಣಗಳು. ದೇಹದ ಕಲ್ಮಶಗಳನ್ನು ಹೊರಹಾಕಿ ರಕ್ತ ಶುದ್ಧಗೊಳಿಸುವುದರೊಂದಿಗೆ ಇತರ ಅನೇಕ ಕೆಲಸಗಳನ್ನು ನಿರ್ವಹಿಸುವ ಅದ್ಭುತ ಅಂಗವಾಗಿರುವ ಮೂತ್ರಪಿಂಡಗಳು ಅನೇಕ ಕಾರಣಗಳಿಂದ ರಕ್ತ ಶುದ್ಧೀಕರಿಸುವಲ್ಲಿ ವಿಫಲವಾಗಿ ಮೂತ್ರಪಿಂಡ ವೈಫಲ್ಯ ಆಗುತ್ತದೆ. ಪ್ರಮುಖವಾಗಿ ರಕ್ತದೊತ್ತಡ, ಮಧುಮೇಹ, ಮೂತ್ರಪಿಂಡದಲ್ಲಿ ಕಲ್ಲುಗಳು, ಮೂತ್ರ ಸೋಂಕು, ಮದ್ಯಪಾನ, ಅನಗತ್ಯ ಔಷಧಿಗಳ ದೀರ್ಘಕಾಲ ಸೇವನೆ, ನೀರನ್ನು ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಕುಡಿಯುವುದು, ಅಧಿಕ ಪ್ರೋಟೀನ್ ಸೇವನೆ, ಮಾಂಸಾಹಾರ ಸೇವನೆ, ಅತಿಯಾಗಿ ಉಪ್ಪು ಹಾಗೂ ಸಕ್ಕರೆ ಸೇವನೆ ಹೀಗೆ ಅನೇಕ ಕಾರಣಗಳಿಂದ ಮೂತ್ರಪಿಂಡಗಳು ತೊಂದರೆಗೆ ಒಳಗಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ. ಮೂತ್ರಪಿಂಡಗಳು 90% ಕೆಲಸ ಮಾಡುವುದನ್ನು ನಿಲ್ಲಿಸಿದಲ್ಲಿ ಡಯಾಲಿಸಿಸ್ ಅಥವಾ ಮೂತ್ರಪಿಂಡ ಕಸಿ ಮಾಡುವುದು ಅನಿವಾರ್ಯವಾಗುತ್ತದೆ. ಮೂತ್ರಪಿಂಡಗಳಿಗೆ ಹಾನಿ ಅಥವಾ ಗಾಯವಾಗಿ ಅದು ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡಾಗ ದೇಹದಲ್ಲಿರುವ ಹಾನಿಕಾರಕ ಜೀವರಾಸಾಯನಿಕಗಳು ರೋಗಿಯ ದೇಹದಲ್ಲಿ ಸಂಗ್ರಹಗೊಳ್ಳುತ್ತದೆ. ಆಗ ಇಡೀ ದೇಹಕ್ಕೆ ಹಾನಿಯಾಗಿ ವ್ಯಕ್ತಿ ತೀವ್ರ ಅಸ್ವಸ್ಥತೆ ಎದುರಿಸಬೇಕಾಗುತ್ತದೆ. ಮೂತ್ರಪಿಂಡ ವೈಫಲ್ಯಕ್ಕೆ ಅನೇಕ ಕಾರಣಗಳಿವೆ. ಮುಖ್ಯವಾಗಿ ಅನಿಯಂತ್ರಿತ ಮಧುಮೇಹ, ಅಧಿಕ ರಕ್ತದೊತ್ತಡ, ಹೃದಯಾಘಾತ, ಪಿತ್ತಜನಕಾಂಗ ವೈಫಲ್ಯ, ಗಂಭೀರ ಸ್ವರೂಪದ ಸೋಂಕು, ಅನಿಮಿಯಾ, ನಿರ್ಜಲೀಕರಣ, ಪುರುಷರಲ್ಲಿ ಪ್ರಾಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆ, ಮೂತ್ರನಾಳದಲ್ಲಿ ಕಲ್ಲುಗಳು, ಮೂತ್ರನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವುದು, ಮಲ್ಟಿಪಲ್ ಮೈಲೋಮಾ, ಅಸ್ಥಿ ಮಜ್ಜೆಯಲ್ಲಿರುವ ಪ್ಲಾಸ್ಮಾ ಕೋಶಗಳ ಕ್ಯಾನ್ಸರ್. ಅಲ್ಲದೆ ಕ್ಯಾನ್ಸರ್ಗೆ ನೀಡುವ ಚಿಕಿತ್ಸೆ ಕೂಡ ಕೆಲವೊಮ್ಮೆ ಮೂತ್ರಪಿಂಡದ ಮೇಲೆ ಗಂಭೀರ ಪರಿಣಾಮ ಬೀರುವುದರಿಂದ ಮೂತ್ರಪಿಂಡ ವೈಫಲ್ಯವಾಗಬಹುದು. ಮೂತ್ರಪಿಂಡ ವೈಫಲ್ಯದಲ್ಲಿ 2 ವಿಧ: ಅಲ್ಪಾವಧಿ ಮೂತ್ರಪಿಂಡದ ಕಾಯಿಲೆ ಮತ್ತು ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ. ಅಲ್ಪಾವಧಿ ಮೂತ್ರಪಿಂಡ ಸಮಸ್ಯೆ ಆರಂಭವಾಗಿ ಕೆಲವೇ ದಿನಗಳಷ್ಟು ಸಮಯ ಮಾತ್ರ ಇರುತ್ತದೆ. ಆರಂಭದಲ್ಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದರೆ ಗುಣವಾಗಲು ಸಾಧ್ಯ. ಕೆಲ ನಿರ್ದಿಷ್ಟ ದಿನಗಳಲ್ಲಿ ಮೂತ್ರಪಿಂಡ ನಮ್ಮ ರಕ್ತದಲ್ಲಿನ ತ್ಯಾಜ್ಯವನ್ನು ಹೊರಹಾಕುವಲ್ಲಿ ಅಸಮರ್ಥವಾಗಿರುತ್ತದೆ. ಇದಕ್ಕೆ ಪ್ರಮುಖ ಕಾರಣಗಳೆಂದರೆ ವಿಪರೀತ ನೋವು ನಿವಾರಕಗಳ ಸೇವನೆ, ಜ್ವರ, ಸಹಿಸಲು ಸಾಧ್ಯವಾದ ತಲೆನೋವು, ಗಂಭೀರ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವುದು, ಹೃದಯಾಘಾತ, ದೇಹದಿಂದ ರಕ್ತ ಮತ್ತು ನೀರಿನ ಅಪಾರ ನಷ್ಟವಾಗುವಿಕೆ, ಮಧುಮೇಹ ಮುಂತಾದವು. ಈ ಕಾರಣಗಳು ರೋಗಿಯಿಂದ ರೋಗಿಗೆ ವ್ಯತ್ಯಾಸವಾಗಬಹುದು. ಅಲ್ಪಾವಧಿಯ ಮೂತ್ರಪಿಂಡ ವೈಫಲ್ಯದ ಲಕ್ಷಣಗಳೆಂದರೆ ವಿಪರೀತ ಸುಸ್ತು, ಉಸಿರಾಟದ ತೊಂದರೆ, ಶ್ವಾಸಕೋಶದಲ್ಲಿ ನೀರು ತುಂಬುವುದು, ಪಾದ ಹಾಗೂ ಇತರ ಅಂಗಗಳಲ್ಲಿ ಊತ ಕಾಣಿಸಿಕೊಳ್ಳುವುದು, ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಮತ್ತು ಕಡಿಮೆ ಮೂತ್ರ ವಿಸರ್ಜನೆ, ರಕ್ತದಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಾಗುವುದು. ದೀರ್ಘಕಾಲದ ಮೂತ್ರಪಿಂಡ ವೈಫಲ್ಯ ಮೂತ್ರಪಿಂಡದಲ್ಲಿ ಮುಖ್ಯವಾಗಿ GFR, ಗ್ಲೋಮೆರ್ಯುಲರ್ ಫಿಲ್ಟ್ರೇಷನ್ ರೇಟ್ ಮತ್ತು ಕ್ರಿಯಾಟಿನಿನ್ ದರವನ್ನು ಅಳೆಯುವ ಮೂಲಕ ವೈದ್ಯರು ಮೂತ್ರಪಿಂಡ ವೈಫಲ್ಯದ ಹಂತವನ್ನು ನಿರ್ಧರಿಸುತ್ತಾರೆ. ಈ ಸ್ಥಿತಿಯಲ್ಲಿ ರೋಗಿಯ ವಯಸ್ಸು ಮತ್ತು ದೇಹದ ಗಾತ್ರ, ಲಿಂಗ ಮತ್ತು ರಕ್ತದಲ್ಲಿ ಕ್ರಿಯಾಟಿನಿನ್ ದರದ ಅನುಗುಣವಾಗಿ GFR ಲೆಕ್ಕ ಹಾಕುತ್ತಾರೆ. ಇದು ಮೂತ್ರಪಿಂಡ ವೈಫಲ್ಯದ ತಕ್ಷಣದ ಹಂತದ ಬಗ್ಗೆ ವೈದ್ಯರಿಗೆ ತಿಳಿಸುತ್ತದೆ. ಇದರ ಪ್ರಕಾರ ವೈದ್ಯರು ಚಿಕಿತ್ಸೆ ಕ್ರಮ ಕೈಗೊಳ್ಳುತ್ತಾರೆ. ತೀವ್ರ ಮೂತ್ರಪಿಂಡ ವೈಫಲ್ಯಕ್ಕೆ ಪ್ರಮುಖ ಕಾರಣಗಳೆಂದರೆ ಅನಿಯಂತ್ರಿತ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ, ತೀವ್ರ ನಿರ್ಜಲೀಕರಣ, ವಿಷ ಅಥವಾ ಕೆಲವು ಔಷಧಿಗಳಿಂದ ಮೂತ್ರಪಿಂಡದ ಜೀವಕೋಶಗಳಿಗೆ ಆಗುವ ಹಾನಿ, ಅತಿಯಾದ ಆಂಟಿಬಯಾಟಿಕ್ ಮತ್ತು ಸ್ಟಿರಾಯ್ಡ್ಗಳ ಸೇವನೆ, ಮೂತ್ರನಾಳದ ಹಠಾತ್ ಅಡಚಣೆ. ಆಹಾರ ಕಲಬೆರಕೆ, ಕೊಳಚೆ ನೀರು ಬಳಸಿ ಬೆಳೆಯುತ್ತಿರುವ ತರಕಾರಿ, ಸೊಪ್ಪು, ಹಣ್ಣು ಹಂಪಲು ವಿಷಯುಕ್ತವಾಗಿದೆ. ಇವುಗಳನ್ನು ನಾವು ಅರಿವಿಲ್ಲದೆ ಸೇವಿಸುತ್ತಿರುವುದರಿಂದ ಇದು ಮೂತ್ರಪಿಂಡ ವೈಫಲ್ಯಕ್ಕೆ ಕಾರಣವಾಗುತ್ತಿದೆ. ಹುಟ್ಟುವ ಮಕ್ಕಳಲ್ಲಿ ಬುದ್ಧಿಮಾಂದ್ಯ ಸಮಸ್ಯೆಯು ಕಾಣಿಸಿಕೊಳ್ಳುತ್ತಿದೆ ಎಂಬ ಆತಂಕಕಾರಿ ಅಂಶ ಈಚೆಗೆ ಬೆಳಕಿಗೆ ಬಂದಿದೆ. ಮೂತ್ರಪಿಂಡ ವೈಫಲ್ಯದ ಲಕ್ಷಣಗಳು. ಬಹಳಷ್ಟು ಜನರಲ್ಲಿ ಮೂತ್ರಪಿಂಡ ತನ್ನ ಕೆಲಸವನ್ನು ಸಂಪೂರ್ಣ ನಿಲ್ಲಿಸುವವರೆಗೂ ಯಾವುದೇ ಲಕ್ಷಣಗಳು ಕಂಡುಬರುವುದಿಲ್ಲ. ಕಂಡು ಬಂದಾಗ ಗಂಭೀರ ಸಮಸ್ಯೆ ಇರುತ್ತದೆ. ಡಯಾಲಿಸಿಸ್ ಅಥವಾ ಮೂತ್ರಪಿಂಡದ ಕಸಿ ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ಆದ್ದರಿಂದ ಇದನ್ನು ಸೈಲೆಂಟ್ ಕಿಲ್ಲರ್ ಎಂದು ಕರೆಯುತ್ತಾರೆ. ಪ್ರಮುಖವಾಗಿ ಪದೇ ಪದೇ ಮೂತ್ರ ವಿಸರ್ಜನೆ, ರಾತ್ರಿ ವೇಳೆ ಅಧಿಕ ಮೂತ್ರ ವಿಸರ್ಜನೆ, ಬಾಯಲ್ಲಿ ಕೆಟ್ಟ ವಾಸನೆ, ಚರ್ಮದಲ್ಲಿ ತುರಿಕೆ, ಕೈಕಾಲುಗಳಲ್ಲಿ ಊತ, ಮೂತ್ರದ ಬಣ್ಣದಲ್ಲಿ ಬದಲಾವಣೆ, ಮೂತ್ರದಲ್ಲಿ ರಕ್ತ,
ಕಿಬ್ಬೊಟ್ಟೆ ಅಥವಾ ಹಿಂಭಾಗದಲ್ಲಿ ನೋವು, ಜ್ವರ, ವಾಂತಿ, ನಿಶಕ್ತಿ, ನಿದ್ರಾಹೀನತೆ, ಅನಿಯಂತ್ರಿತ ರಕ್ತದೊತ್ತಡ, ಪಾದಗಳಲ್ಲಿ ಉರಿ, ಉಸಿರಾಟದಲ್ಲಿ ತೊಂದರೆ ಹೀಗೆ ಅನೇಕ ಲಕ್ಷಣಗಳು ಕಂಡುಬರಬಹುದು. ಈ ಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ಮೂತ್ರಪಿಂಡಗಳ ಪರೀಕ್ಷೆ ಮಾಡಿಸಿಕೊಳ್ಳಿ. ನಿಮಗೆ ಕಿಡ್ನಿ ಕಾಯಿಲೆ ಯಾವುದೇ ಹಂತದಲ್ಲಿ ಇದ್ದರೂ ಸೂಕ್ತ ಆಹಾರ ಪದ್ಧತಿ, ಜೀವನ ಶೈಲಿ ಬದಲಾವಣೆ ಮತ್ತು ಸೂಕ್ತ ಚಿಕಿತ್ಸೆ ಮೂಲಕ ಮೂತ್ರಪಿಂಡ ಕಾಯಿಲೆಯ ತೊಂದರೆಯಿಂದ ಸಂಪೂರ್ಣ ಹೊರಬರಲು ಸಾಧ್ಯವಿದೆ. ಮೂತ್ರಪಿಂಡಗಳ ವೈಫಲ್ಯಕ್ಕೆ ಸರಳ ಚಿಕಿತ್ಸೆ. ಮೂತ್ರಪಿಂಡಗಳ ವೈಫಲ್ಯಕ್ಕೆ ಪ್ರಮುಖ ಕಾರಣ ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹ. ಆದ್ದರಿಂದ ಇವುಗಳ ನಿಯಂತ್ರಣ ಅತಿ ಮುಖ್ಯ. ಅಧಿಕ ರಕ್ತದೊತ್ತಡದ ನಿಯಂತ್ರಣಕ್ಕಾಗಿ ನೀವು ಆಹಾರದಲ್ಲಿ ಉಪ್ಪು ಕಡಿಮೆ ಸೇವಿಸಿ. ಎಣ್ಣೆಯಲ್ಲಿ ಕರಿದ ಆಹಾರ, ಟೀ, ಕಾಫಿ, ಧೂಮಪಾನ, ಮದ್ಯಪಾನ, ಮಾಂಸಾಹಾರ, ಮೈದಾ ಇವುಗಳನ್ನು ಸಂಪೂರ್ಣ ತ್ಯಜಿಸಿ. ಹಣ್ಣು ತರಕಾರಿಗಳನ್ನು ಅಧಿಕ ಸೇವಿಸಿ ಮತ್ತು ಸೂಕ್ತ ಚಿಕಿತ್ಸೆ ಮೂಲಕ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಹಾಗೆಯೇ ಮಧುಮೇಹ ಕಾಯಿಲೆ ಇದ್ದಲ್ಲಿ ಸಿಂಪಲ್ ಕಾರ್ಬೋಹೈಡ್ರೇಟ್ ಹೆಚ್ಚಿನ ಪ್ರಮಾಣದಲ್ಲಿರುವ ಸಕ್ಕರೆ, ಬೆಲ್ಲ ಸಂಪೂರ್ಣ ತ್ಯಜಿಸಿ. ಅಧಿಕ ಸಿಹಿ ಇರುವ ಎಲ್ಲ ಆಹಾರ ಮತ್ತು ಹಣ್ಣುಗಳನ್ನು ಸಂಪೂರ್ಣ ತ್ಯಜಿಸಿ. ಸೂಕ್ತ ಚಿಕಿತ್ಸೆ ಮೂಲಕ ಸಕ್ಕರೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಅಧಿಕ ಪ್ರೋಟೀನ್ ಸೇವನೆಯಿಂದ ಕ್ರಿಯಾಟಿನಿನ್ ಹೆಚ್ಚಳವಾಗುತ್ತದೆ. ಪ್ರೋಟೀನ್ ವಿಶೇಷವಾಗಿ ಮೂತ್ರಪಿಂಡ ಕಾಯಿಲೆ ಇರುವವರಿಗೆ ಅತ್ಯಂತ ಅಪಾಯಕರ. ಕ್ರಿಯಾಟಿನಿನ್ ಕಡಿಮೆಗೊಳಿಸಬೇಕೆಂದರೆ ಪ್ರೋಟೀನ್ ಸೇವನೆ ಬಿಡಬೇಕು. ಬೇಳೆಕಾಳು, ಸಿರಿಧಾನ್ಯಗಳು, ಹಾಲು, ಹಾಲಿನ ಉತ್ಪನ್ನಗಳು, ಮಾಂಸಾಹಾರ ಇವುಗಳಲ್ಲಿ ಅಧಿಕ ಪ್ರೋಟೀನ್ ಇರುತ್ತದೆ. ಅಧಿಕ ಪ್ರೋಟೀನಿಂದ ದೇಹದಲ್ಲಿ ಕಲ್ಮಶ ಹೆಚ್ಚಳವಾಗುತ್ತದೆ. ಇದು ಮೂತ್ರಪಿಂಡಗಳಿಗೆ ಅಪಾಯ. ಆದ್ದರಿಂದ ಅಧಿಕ ಪ್ರೋಟೀನ್ ಇರುವ ಆಹಾರವನ್ನು ಸೇವಿಸಬೇಡಿ. ಹಣ್ಣು ತರಕಾರಿಗಳ ಸೇವನೆಯಿಂದ ನಮ್ಮ ದೇಹಕ್ಕೆ ಅಗತ್ಯ ಪ್ರೋಟೀನ್ ದೊರೆಯುತ್ತದೆ. ಪ್ರತ್ಯೇಕವಾಗಿ ಪ್ರೋಟೀನ್ ಆಹಾರದ ಅವಶ್ಯಕತೆ ಇಲ್ಲ. ಪೊಟ್ಯಾಷಿಯಂ ಹಣ್ಣು, ತರಕಾರಿಗಳಲ್ಲಿ ಅಧಿಕವಿರುತ್ತದೆ. ಹಸಿರು ಎಲೆ ತರಕಾರಿಗಳಲ್ಲಿ, ಒಣ ಹಣ್ಣುಗಳಲ್ಲಿ, ನೆಲದಡಿ ಬೆಳೆಯುವ ತರಕಾರಿಗಳಲ್ಲಿ ಪೊಟ್ಯಾಷಿಯಂ ಅಧಿಕವಿರುತ್ತದೆ. ಒಟ್ಟಾರೆ ಅಧಿಕ ಪೊಟ್ಯಾಷಿಯಂ ಇರುವ ಬಾಳೆಹಣ್ಣು, ಎಳನೀರು, ಕಿತ್ತಳೆ ಹಣ್ಣು, ಗೆಣಸು, ಕ್ಯಾರೆಟ್, ಮೂಲಂಗಿ, ಬೀಟ್ರೂಟ್, ಪಾಲಕ್, ಟೊಮ್ಯಾಟೊ, ಬೆಂಡೆಕಾಯಿ, ಬದನೆಕಾಯಿ ಇವುಗಳನ್ನು ಬಿಟ್ಟು ಉಳಿದ ಎಲ್ಲ ತರಕಾರಿಗಳನ್ನು ಮಿತ ಪ್ರಮಾಣದಲ್ಲಿ ಸೇವಿಸಿ. ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಅಧಿಕ ಪೊಟ್ಯಾಷಿಯಂ ಇರುತ್ತದೆ. ಮೂತ್ರಪಿಂಡ ಕಾಯಿಲೆಯವರಿಗೆ ಅಕ್ಕಿ ಅತ್ಯುತ್ತಮ ಆಹಾರ. ಸುಲಭವಾಗಿ ಜೀರ್ಣವಾಗುತ್ತದೆ. ದೇಹದಲ್ಲಿ ಕಲ್ಮಶ ಉಂಟು ಮಾಡುವುದಿಲ್ಲ. ಅಕ್ಕಿ, ಗೋಧಿ, ಜೋಳ ಇವುಗಳಿಂದ ತಯಾರಿಸಿದ ಅನ್ನ, ಚಪಾತಿ, ರೋಟಿ ಇವುಗಳನ್ನು ಮಿತವಾಗಿ ಸೇವಿಸಬಹುದು. ಎಣ್ಣೆ, ಬೆಣ್ಣೆ, ತುಪ್ಪ ಅಪಾಯಕರ. ನಿಮ್ಮ ಊಟದ ತಟ್ಟೆಯಲ್ಲಿ 60% ಹಣ್ಣು, ತರಕಾರಿಗಳಿದ್ದರೆ 40% ಇತರ ಆಹಾರವಿರಲಿ. ಆಹಾರ ಸೇವನೆ ಮಿತ ಪ್ರಮಾಣದಲ್ಲಿರಲಿ. ಒಂದೇ ಬಾರಿಗೆ ಅತಿಯಾದ ಆಹಾರ ಸೇವನೆ ಬೇಡ. ಧೂಮಪಾನ, ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತ್ಯಜಿಸಿ. ಮೈದಾ, ಬೇಕರಿ ಪದಾರ್ಥಗಳು, ಪ್ರೊಸೆಸ್ಡ್ ಮತ್ತು ಪ್ಯಾಕ್ಡ್ ಫುಡ್ಗಳನ್ನು ಸಂಪೂರ್ಣವಾಗಿ ಬಿಡಬೇಕು. ಅನೇಕರಿಗೆ ಮೂತ್ರ ತಡೆ ಹಿಡಿಯುವ ಅಭ್ಯಾಸವಿರುತ್ತದೆ. ಮಹಿಳೆಯರಲ್ಲಿ ಇದು ಅಧಿಕ. ಪ್ರಯಾಣದ ಸಮಯದಲ್ಲಿ ಮತ್ತು ಶೌಚಾಲಯ ಹತ್ತಿರವಿಲ್ಲದಿದ್ದಲ್ಲಿ ಮೂತ್ರ ತಡೆ ಹಿಡಿಯುತ್ತಾರೆ. ಇದು ಅಪಾಯಕರ. ಇದು ಮೂತ್ರಪಿಂಡದಲ್ಲಿ ಕಲ್ಲುಗಳು ಉಂಟಾಗಲು ಮತ್ತು ಅದರ ವೈಫಲ್ಯಕ್ಕೂ ಕಾರಣವಾಗುತ್ತದೆ. ನೋವು ನಿವಾರಕ ಮಾತ್ರೆಗಳ ಅತಿಯಾದ ಸೇವನೆ ಮತ್ತು ಅನಾವಶ್ಯಕ ಮಾತ್ರೆಗಳ ಸೇವನೆಯನ್ನು ತಕ್ಷಣ ನಿಲ್ಲಿಸಿ. ಎಲ್ಲ ಔಷಧಿಗಳು ರಾಸಾಯನಿಕಗಳನ್ನು ಒಳಗೊಂಡಿದ್ದು, ಎಲ್ಲ ಔಷಧಿಗಳು ಅಡ್ಡ ಪರಿಣಾಮವನ್ನು ಹೊಂದಿರುತ್ತವೆ. ಆದ್ದರಿಂದ ನಿರಂತರ ಔಷಧಿ ಸೇವನೆಯಿಂದ ಮೂತ್ರಪಿಂಡಗಳಿಗೆ ಒತ್ತಡ ಉಂಟಾಗಿ ಅವು ಹಾಳಾಗುವ ಸಾಧ್ಯತೆ ಇರುತ್ತದೆ. ನೀರನ್ನು ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಕುಡಿಯುವುದು ಅಪಾಯಕರ. ನೀರು ಅತಿಯಾಗಿ ಕುಡಿಯುವುದರಿಂದ ಮೂತ್ರಪಿಂಡಗಳ ಮೇಲೆ ಒತ್ತಡ ಹೆಚ್ಚಾಗಿ ಅವು ಬಲಹೀನವಾಗುತ್ತವೆ. ಯಾವುದೇ ಆದರೂ ಅತಿಯಾದರೆ ಅಪಾಯಕರವೇ. ಅತಿ ಕಡಿಮೆ ನೀರು ಕುಡಿಯುವುದರಿಂದಲೂ ಮೂತ್ರಪಿಂಡದ ಕಲ್ಲುಗಳು, ಮಲಬದ್ಧತೆ ಮತ್ತು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ನಿಮ್ಮ ದೇಹ ಪ್ರಕೃತಿ, ಮೂತ್ರಪಿಂಡಗಳ ಸ್ಥಿತಿ ಮತ್ತು ದಾಹಕ್ಕೆ ಅನುಗುಣವಾಗಿ ಹಿತಮಿತವಾಗಿ ನೀರು ಕುಡಿಯಿರಿ. ಅಗಸೆ ಬೀಜ,
ವಾಲ್ನಟ್ ಇವುಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಅಧಿಕವಿದ್ದು ಅವುಗಳನ್ನು ಮಿತ ಪ್ರಮಾಣದಲ್ಲಿ ಊಟದಲ್ಲಿ ಸೇವಿಸಿ. ಇದರಿಂದ ಮೆದುಳು ಮತ್ತು ಹೃದಯದ ಆರೋಗ್ಯ ಸುಧಾರಿಸುತ್ತದೆ. ಖಿನ್ನತೆ ದೂರವಾಗುತ್ತದೆ. ರಕ್ತದೊತ್ತಡ ನಿಯಂತ್ರಣದಲ್ಲಿ ಇರುತ್ತದೆ. ಇದರಿಂದ ಮೂತ್ರಪಿಂಡ ಕಾಯಿಲೆ ವಾಸಿಯಾಗಲು ಸಹಾಯಕ. ಅಸಿಡಿಟಿ ಹೆಚ್ಚಿಸುವ ಆಹಾರಗಳಾದ ಟೀ, ಕಾಫಿ, ಸಕ್ಕರೆ, ಉಪ್ಪಿನಕಾಯಿ, ಮಸಾಲೆ ಪದಾರ್ಥ, ಎಣ್ಣೆಯಲ್ಲಿ ಕರಿದ ಆಹಾರ, ಬೇಳೆಕಾಳು, ಸಿರಿಧಾನ್ಯಗಳು ಇವುಗಳ ಸೇವನೆಯನ್ನು ಸಂಪೂರ್ಣ ಬಿಡಬೇಕು. ಮೂತ್ರಪಿಂಡದಲ್ಲಿ ಕಲ್ಲುಗಳ ನಿವಾರಣೆ. ರಕ್ತದಲ್ಲಿ ಅಧಿಕವಾಗಿರುವ ಲವಣಗಳ ಕಾರಣ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗುತ್ತವೆ. ಇಲ್ಲವೇ ಮೂತ್ರದ ಸೋಂಕಿನಿಂದಲೂ ಕಲ್ಲುಗಳಾಗುತ್ತವೆ. ಕಲ್ಲುಗಳು ಚಿಕ್ಕದಿದ್ದಲ್ಲಿ ಸೂಕ್ತ ಔಷಧಿಯ ಮೂಲಕ ಕರಗಿಸಿ ಹೊರಹಾಕಲಾಗುತ್ತದೆ. ಇದಕ್ಕಾಗಿ ಉತ್ತಮ ಔಷಧಗಳು ಲಭ್ಯವಿದೆ. ಕಲ್ಲುಗಳು ದೊಡ್ಡದಾಗಿದ್ದಲ್ಲಿ ಶಸ್ತ್ರಚಿಕಿತ್ಸೆ, ಕ್ಷಕಿರಣಗಳ ಮೂಲಕ ಪುಡಿ ಮಾಡಿ ಹೊರತೆಗೆಯಲಾಗುತ್ತದೆ. ಆದರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆಯಬೇಕು. ನಿರ್ಲಕ್ಷಿಸಿದಲ್ಲಿ ಅಪಾಯವಿದೆ. ಮೂತ್ರಪಿಂಡದ ಕಲ್ಲುಗಳನ್ನು ಸಂಪೂರ್ಣ ತೆಗೆದರೂ ಮತ್ತೆ ಮತ್ತೆ ಕಲ್ಲುಗಳಾಗುವ ಸಂಭವವಿರುತ್ತದೆ. ಕಲ್ಲುಗಳನ್ನು ತೆಗೆದ ನಂತರ ಸೂಕ್ತ ಆಹಾರ ಪದ್ಧತಿ ಪಾಲಿಸಬೇಕು. ಎಣ್ಣೆ, ಬೆಣ್ಣೆ, ತುಪ್ಪ ಸಂಪೂರ್ಣ ತ್ಯಜಿಸಬೇಕು. ಯೂರಿಕ್ ಆಸಿಡ್ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಅಧಿಕ ಪ್ರೋಟೀನ್ ಆಹಾರ ತ್ಯಜಿಸಬೇಕು. ಜೀವನ ಶೈಲಿ ಬದಲಾವಣೆ. ದೀರ್ಘಕಾಲಿಕ ಮೂತ್ರಪಿಂಡದ ರೋಗದಿಂದ ಬಳಲುತ್ತಿರುವವರು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು. ಮೂತ್ರಪಿಂಡದ ರೋಗಕ್ಕೆ ಮಾರಕವಾಗುವ ಅಭ್ಯಾಸಗಳನ್ನು ಬಿಡಬೇಕು ಮತ್ತು ಕೆಳಗಿನ ಉತ್ತಮ ಜೀವನ ಸೂತ್ರಗಳನ್ನು ಅಳವಡಿಸಿಕೊಳ್ಳಬೇಕು. ಇವು ಮೂತ್ರಪಿಂಡದ ಕಾಯಿಲೆ ಮಾತ್ರವಲ್ಲ, ಇತರ ಎಲ್ಲ ಕಾಯಿಲೆಗಳ ನಿಯಂತ್ರಣಕ್ಕೂ ಸಹಾಯಕ. ಉಪವಾಸವು ಶರೀರದ ಕಲ್ಮಶಗಳನ್ನು ಹೊರಹಾಕಲು ಅತಿ ಉತ್ತಮ ವಿಧಾನವಾಗಿದೆ. ಇದಕ್ಕಾಗಿ ನೀವು ಪ್ರತಿದಿನ ಒಂದು ಹೊತ್ತಿನ ಊಟ ಬಿಡಬೇಕಾಗುತ್ತದೆ. ಅಂದರೆ ಪ್ರತಿದಿನ 3 ಹೊತ್ತಿನ ಊಟ ಮಾಡುತ್ತಿದ್ದಲ್ಲಿ ಒಂದು ಹೊತ್ತಿನ ಊಟ ಬಿಡಬೇಕು. ಉಪವಾಸದ ಸಮಯದಲ್ಲಿ ನೀರನ್ನು ಮಾತ್ರ ಸೇವಿಸಿ. ಇದರಿಂದ ಮೂತ್ರಪಿಂಡಗಳಿಗೆ ಸಂಪೂರ್ಣ ವಿಶ್ರಾಂತಿ ದೊರೆತು ಅವು ಉತ್ತಮವಾಗಿ ಕೆಲಸ ಮಾಡಲು ಸಹಾಯವಾಗುತ್ತದೆ. ಬೆಳಗಿನ ಸೂರ್ಯಕಿರಣಗಳಲ್ಲಿ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸುವ ವಿಶೇಷ ಶಕ್ತಿ ಇದೆ. ಸೂರ್ಯನ ಬೆಳಕಿಗೆ ಮೈಯೊಡ್ಡಿ ನಿಲ್ಲುವುದರಿಂದ ನೈಸರ್ಗಿಕವಾಗಿ ದೇಹದಲ್ಲಿ ವಿಟಮಿನ್ ಡಿ ಉತ್ಪಾದನೆ ಆಗುತ್ತದೆ. ಇದರಿಂದ ಆರೋಗ್ಯ ಸುಧಾರಣೆಯಾಗಿ ಸದಾ ಲವಲವಿಕೆಯಿಂದ ಇರಬಹುದು. ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ನಡೆದಾಟ ಮಾಡುವುದು ಉತ್ತಮ. ರಕ್ತದೊತ್ತಡ, ಮಧುಮೇಹ ನಿಯಂತ್ರಣದಲ್ಲಿ ಇರುತ್ತದೆ. ಹೃದಯದ ಆರೋಗ್ಯ ಸುಧಾರಿಸುತ್ತದೆ. ರಕ್ತದೊತ್ತಡ, ಮಧುಮೇಹ ನಿಯಂತ್ರಣದಲ್ಲಿದ್ದರೆ ಮೂತ್ರಪಿಂಡದ ಕಾಯಿಲೆ 50% ವಾಸಿಯಾದಂತೆ. ಹಸಿವಾಗದೆ ಊಟ ಮಾಡುವುದರಿಂದ ದೇಹದಲ್ಲಿ ಕಲ್ಮಶ ಉಂಟಾಗಿ ಮೂತ್ರಪಿಂಡಗಳಿಗೆ ಅಧಿಕ ಒತ್ತಡ ಉಂಟಾಗುತ್ತದೆ. ಊಟದ ಸಮಯವನ್ನು ನಿಗದಿಪಡಿಸಬೇಡಿ. ಹಸಿವೆಯಾದಾಗ ಮಾತ್ರ ಆಹಾರ ಸೇವಿಸಿ. ಆಗ ಆಹಾರದ ರುಚಿ ಅದ್ಭುತವಾಗಿರುತ್ತದೆ. ಆಹಾರ ಸಂಪೂರ್ಣ ದೇಹ ಸೇರುತ್ತದೆ. ಹಸಿವೆಯಾದಾಗ ಮಾತ್ರ ಆಹಾರ ಸೇವಿಸುವುದರಿಂದ ಊಟ ಮಾಡಿದ 4 ಗಂಟೆಗಳ ನಂತರ ನಿಮಗೆ ಸಹಜವಾಗಿ ಹಸಿವೆಯಾಗುತ್ತದೆ. ಅಜೀರ್ಣ ಉಂಟಾಗುವುದಿಲ್ಲ. ಹಸಿವೆಯಾದಾಗ ತಿಂದ ಆಹಾರ ಸಂಪೂರ್ಣ ದೇಹ ಸೇರುತ್ತದೆ. ಕಡಿಮೆ ನಿದ್ದೆಯಿಂದಾಗಿ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಹಾಗಾಗಿ ಪ್ರತಿದಿನ ಕನಿಷ್ಠ 6 ತಾಸುಗಳ ನಿದ್ದೆ ಮಾಡಿ. ಇದು ಇಡೀ ದಿನ ಉಲ್ಲಾಸದಿಂದ ಇರಲು ಸಹಾಯ ಮಾಡುತ್ತದೆ. ಆಯುರ್ವೇದದ ಪ್ರಕಾರ ಮುಂಜಾನೆಯ ನಸುಕಿನ 3 ರಿಂದ 6 ರವರೆಗಿನ ಸಮಯ ಒಳ್ಳೆಯದು. ಆ ಸಮಯದಲ್ಲಿ ಬೀಸುವ ಗಾಳಿಗೆ ಅಮೃತದಂತಹ ಶಕ್ತಿ ಇರುತ್ತದೆ. ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೂ ಮುಂಚೆ ಏಳುವುದನ್ನು ಕಡ್ಡಾಯವಾಗಿ ಮಾಡಿ. ಮೂತ್ರಪಿಂಡ ದಾನ ಮತ್ತು ಮೂತ್ರಪಿಂಡ ಪಡೆಯುವ ಬಗ್ಗೆ. ರಕ್ತದಾನ ಮಾಡಿದಂತೆ ಎಲ್ಲರೂ ಮೂತ್ರಪಿಂಡ ದಾನ ಮಾಡಲು ಅವಕಾಶವಿರುವುದಿಲ್ಲ. ರೋಗಿಯ ಸಂಬಂಧಿಕರು ಅಥವಾ ಅಪಘಾತದಲ್ಲಿ ಮರಣ ಹೊಂದಿದವರಿಂದ ಮೂತ್ರಪಿಂಡ ಪಡೆಯಲು ಅವಕಾಶವಿದೆ. ಕೊನೆಯ ಹಂತದ ಮೂತ್ರಪಿಂಡ ಕಾಯಿಲೆಯ ರೋಗಿಗಳಿಗೆ ಮೂತ್ರಪಿಂಡ ಕಸಿ ಅತ್ಯುತ್ತಮವಾದ ಯಶಸ್ವಿ ಚಿಕಿತ್ಸೆ. ಮೂತ್ರಪಿಂಡ ಕಸಿಯ ನಂತರ ರೋಗಿ ಸಾಮಾನ್ಯ ಜೀವನ ನಡೆಸಬಹುದು. ಇದರಿಂದ ಮೂತ್ರಪಿಂಡ ಕಾಯಿಲೆಯ ನರಕದಿಂದ ವ್ಯಕ್ತಿ ಸಂಪೂರ್ಣ ಹೊರಬರುತ್ತಾನೆ. ಸಾಮಾನ್ಯವಾಗಿ ಎಲ್ಲರೂ 2 ಮೂತ್ರಪಿಂಡಗಳನ್ನು ಹೊಂದಿರುತ್ತಾರೆ. ಒಂದು ಮೂತ್ರಪಿಂಡ ದಾನ ಮಾಡಿದಲ್ಲಿ ಉಳಿದ ಒಂದೇ ಮೂತ್ರಪಿಂಡ ಎಲ್ಲ ಕೆಲಸಗಳನ್ನು ಸಮರ್ಪಕವಾಗಿ ಮಾಡುತ್ತದೆ.
ದಾನ ಮಾಡಿದ ವ್ಯಕ್ತಿ ಮೊದಲಿನಂತೆ ಆರೋಗ್ಯಕರ ಜೀವನ ನಡೆಸಬಹುದಾಗಿದೆ. ಆದ್ದರಿಂದ ರೋಗಿಯ ಸಂಬಂಧಿಕರು ಮೂತ್ರಪಿಂಡ ದಾನ ಮಾಡಲು ಧೈರ್ಯದಿಂದ ಮುಂದೆ ಬರುವುದು ಅತಿ ಅವಶ್ಯಕ. ನಿಮಗೆ ಮೂತ್ರಪಿಂಡ ಕಾಯಿಲೆ ಇದ್ದಲ್ಲಿ ಹೆದರಬೇಡಿ. ಇದು ಮೂತ್ರಪಿಂಡ ಕಾಯಿಲೆಗೆ ಅತ್ಯುತ್ತಮ ಚಿಕಿತ್ಸೆ ಮತ್ತು ಉತ್ತಮ ಔಷಧಿಗಳು ಲಭ್ಯವಿದೆ. ಮೂತ್ರಪಿಂಡ ಕೆಲಸ ಮಾಡುವುದನ್ನು ಸಂಪೂರ್ಣ ನಿಲ್ಲಿಸಿ ಮೂತ್ರಪಿಂಡ ವೈಫಲ್ಯವಾದಲ್ಲಿ ಡಯಾಲಿಸಿಸ್ ಅಥವಾ ಮೂತ್ರಪಿಂಡ ಕಸಿ ಮೂಲಕ ಸಾಮಾನ್ಯ ಜೀವನ ನಡೆಸಬಹುದು. ಸೂಕ್ತ ಜೀವನ ವಿಧಾನ ಹಾಗೂ ಚಿಕಿತ್ಸೆ ಮೂಲಕ ಡಯಾಲಿಸಿಸ್ ಚಕ್ರದಿಂದ ಹೊರಬಂದು ಜೀವಿಸಲು ಸಾಧ್ಯವಿದೆ. 6. ಆಹಾರ. ರುಚಿ ಇಡ್ಲಿ ಕಥೆ. ಭಾರತೀಯ ಪಾಕಶಾಸ್ತ್ರಕ್ಕೆ ದಕ್ಷಿಣ ಭಾರತದ ಕೊಡುಗೆ ಇಡ್ಲಿ. ಇಡ್ಲಿ ತಮ್ಮದೇ ಸ್ವತ್ತು ಎಂದು ತಮಿಳುನಾಡು, ಕರ್ನಾಟಕ, ಕೇರಳದಲ್ಲಿ ತರ್ಕಗಳು ನಡೆಯುತ್ತಿವೆ. ಇಡ್ಲಿ ತಮ್ಮ ಡೋಕ್ಲಾದಿಂದ ಹುಟ್ಟಿಕೊಂಡಿತು ಎನ್ನುತ್ತಾರೆ ಗುಜರಾತಿಗಳು. ಇಡ್ಲಿ ಭಾರತೀಯ ಮೂಲದ್ದು ಅಲ್ಲವೇ ಅಲ್ಲ, ಇಂಡೋನೇಷ್ಯಾದಿಂದ ಬಂತು ಎನ್ನುತ್ತಾರೆ ಕೆಲ ಆಹಾರ ತಜ್ಞರು. ಹಾಗಾದರೆ ಇಡ್ಲಿ ನಿಜಕ್ಕೂ ಬಂದಿದ್ದೆಲ್ಲಿಂದ? 31 ಮಾರ್ಚ್ ವಿಶ್ವ ಇಡ್ಲಿ ದಿನ. ಈ ನೆಪದಲ್ಲಿ ಹೀಗೊಂದು ಜಿಜ್ಞಾಸೆ. ಇಡ್ಲಿ ಗುಜರಾತಿನಿಂದ ಬಂತು ಎಂದು ಅಲ್ಲಿನ ಪಾಕಶಾಸ್ತ್ರಜ್ಞರ ನಂಬಿಕೆ. ಗುಜರಾತಿನ ವಿಶೇಷ ತಿಂಡಿಗಳಾದ ಡೋಕ್ಲಾದ ರೆಸಿಪಿ, ಇಡಾಡದ ಹೆಸರು ಸೇರಿ ಇಡ್ಲಿಯಾಗಿದೆ ಎಂದು ಅವರು ಹೇಳುತ್ತಾರೆ. ಗುಜರಾತಿನ ಜನಪ್ರಿಯ ತಿಂಡಿ ಡೋಕ್ಲಾ ಇಡ್ಲಿಯಂತೆಯೇ ಮೆತ್ತಗೆ ಸ್ಪಂಜಿನಂತೆ ಇರುತ್ತದೆ. ಇದರ ಬಣ್ಣ ಮಾತ್ರ ಹಳದಿ. ಅಕ್ಕಿ ಮತ್ತು ಕಡಲೆ ಅಥವಾ ಕಡಲೆ ಹಿಟ್ಟು ಅರೆದು 5 ತಾಸು ಇಟ್ಟ ಬಳಿಕ ಹುದುಗಿದ ಮಿಶ್ರಣ ಮೇಲೆದ್ದು ಬರುತ್ತದೆ. ಇದನ್ನು ತಟ್ಟೆಗೆ ಸುರಿದು ಹಬೆಯಲ್ಲಿ ಬೇಯಿಸಿದರೆ ಬಿಸಿ ಬಿಸಿ ಡೋಕ್ಲಾ ತಯಾರಾಗುತ್ತದೆ. ಇದನ್ನು ಘನಾಕೃತಿಯಲ್ಲಿ, ಸುಮಾರು ಮೈಸೂರು ಪಾಕ್ನ ಗಾತ್ರದಲ್ಲಿ ಕತ್ತರಿಸಿ ಮೇಲೆ ಕೊತ್ತಂಬರಿ ಸೊಪ್ಪು, ಎಣ್ಣೆಯಲ್ಲಿ ಕರಿದ ಸಾಸಿವೆಯಿಂದ ಅಲಂಕಾರ ಮಾಡಿ ತಿನ್ನಲು ಕೊಡುತ್ತಾರೆ. ಡುಕ್ಕಿಯಾ ಎಂಬ ಭಕ್ಷ್ಯದ ಉಲ್ಲೇಖ ಗುಜರಾತಿ ಜೈನ ಸಾಹಿತ್ಯದಲ್ಲಿ ಕ್ರಿಸ್ತಶಕ 1068ರಲ್ಲಿ ಕಾಣಿಸಿಕೊಂಡಿತ್ತು. 1520ರ ರಣಕ್ಕ ಸಮುಚ್ಚಯದಲ್ಲಿ ಡೋಕ್ಲಾದ ಹೆಸರು ಕಾಣಿಸುತ್ತದೆ. ಖಾಮನ್ ಕೂಡ ಡೋಕ್ಲಾದಂತೆಯೇ ತಯಾರಿಸಲ್ಪಡುತ್ತದೆ, ಆದರೆ ಡೋಕ್ಲಾಗಿಂತ ತೆಳ್ಳಗಿರುತ್ತದೆ. ಗುಜರಾತ್, ರಾಜಸ್ಥಾನಗಳಲ್ಲಿ ಇಡ್ಡಾಡ ಎಂಬ ಒಂದು ಡೋಕ್ಲಾದ ರೂಪ ಇದೆ. ಅಕ್ಕಿ, ಉದ್ದಿನ ಬೆಳೆಯ ತಾಜಾ ಮಿಶ್ರಣವನ್ನು ಹುಳಿ ಬರುವ ಮೊದಲೇ ಹಬೆಯಲ್ಲಿ ಬೇಯಿಸಿ ತಯಾರಿಸುವ ತಿಂಡಿ ಇದು. 10 ರಿಂದ 12ನೇ ಶತಮಾನದ ನಡುವೆ ಗುಜರಾತ್ನಿಂದ ದಕ್ಷಿಣಕ್ಕೆ ಬಂದ ರೇಷ್ಮೆ ತಯಾರಕರು ಇಡಾಡಾದ ಪಾಕವಿಧಾನವನ್ನು ದಕ್ಷಿಣಕ್ಕೆ ತಂದರು. ಇದೇ ಇಡ್ಲಿ ಆಯಿತು ಎಂಬುದು ಗುಜರಾತಿಗಳ ವಾದ. ಇಡ್ಲಿ ಇಡ್ಡಾಡ ಡೋಕ್ಲಾ ಚಲನೆ ಇದಕ್ಕೆ ತದ್ವಿರುದ್ಧವೂ ಆಗಿರಬಹುದು. ಒಂದು ಕಾಲದಲ್ಲಿ ಗುಜರಾತಿನ ಭಾಗಗಳು ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಇದ್ದವು. ಹೀಗಾಗಿ ದಕ್ಷಿಣದ ಇಡ್ಡಲಿಗೆ ಉತ್ತರಕ್ಕೆ ಸಾಗಿ ಇಡ್ಲಿ ಆಗಿರಬಹುದು. ಇದರಿಂದ ಡೋಕ್ಲಾ ಹುಟ್ಟಿರಬಹುದು ಎಂದು ಹೇಮಂತ ತ್ರಿವೇದಿ ತಮ್ಮ ಬ್ಲಾಗ್ನಲ್ಲಿ ಬರೆದಿದ್ದಾರೆ. ಇಡ್ಲಿ ಭಾರತದಲ್ಲಿ ಕ್ರಿಸ್ತಶಕ 700ರ ಸುಮಾರಿಗೆ ಆರಂಭವಾಯಿತು ಎಂದು ತಜ್ಞರು ಹೇಳುತ್ತಾರೆ. ಭಾರತದಲ್ಲೇ ಇಡ್ಲಿಯ ಮೊಟ್ಟಮೊದಲ ಉಲ್ಲೇಖ ಸಿಗುವುದು ಕ್ರಿಸ್ತಶಕ 920ರ ಕಾಲದಲ್ಲಿ. ಶಿವಕೋಟ್ಯಾಚಾರ್ಯ ವಿರಚಿತ ವಡ್ಡಾರಾಧನೆ ಎಂಬ ಕನ್ನಡ ಜೈನ ಗ್ರಂಥದಲ್ಲಿ. ಇಡ್ಲಿ ತಮ್ಮದೇ ಆಸ್ತಿ ಎಂದು ತಮಿಳರು ಹೇಳಿಕೊಳ್ಳುತ್ತಿದ್ದರೂ ತಮಿಳು ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಇಡ್ಲಿಯ ಉಲ್ಲೇಖ ಬಂದಿರುವುದು 17ನೇ ಶತಮಾನದ ಬರಹಗಳಲ್ಲಿ. ಕ್ರಿಸ್ತಶಕ 1025ರ ಕಾಲದಲ್ಲಿ 2ನೇ ಚಾವುಂಡರಾಯನ ಲೋಕೋಪಕಾರ ಎಂಬ ಕನ್ನಡ ವಿಶ್ವಕೋಶದಲ್ಲಿ ಉದ್ದಿನ ಬೆಳೆಯನ್ನು ಮಜ್ಜಿಗೆಯಲ್ಲಿ ನೆನೆಸಿ ಸಣ್ಣಗೆ ರುಬ್ಬಿ, ಮಜ್ಜಿಗೆ ಮತ್ತು ಮಸಾಲೆಗಳೊಡನೆ ಸೇರಿಸಿ ಹಬೆಯಲ್ಲಿ ಬೇಯಿಸುವ ವಿಧಾನ ಬರೆದಿದೆ. ಕನ್ನಡಿಗ ರಾಜ ಮತ್ತು ವಿದ್ವಾಂಸ 3ನೆಯ ಸೋಮೇಶ ತನ್ನ ಮಾನಸೋಲ್ಲಾಸ, ಕ್ರಿಸ್ತಶಕ 1130 ಎಂಬ ಸಂಸ್ಕೃತ ಕೃತಿಯಲ್ಲಿ ಈ ಪಾಕವಿಧಾನವನ್ನು ನಿರೂಪಿಸಿದ್ದ. ಇವೆಲ್ಲ ಬಗೆಯ ಇಡ್ಲಿಗಳು ಉದ್ದಿನ ಬೇಳೆಯ ತಯಾರಿಕೆಗಳು. ಇಡ್ಲಿಗೆ ಅಕ್ಕಿಯನ್ನು ಸೇರಿಸುವ ಬಗ್ಗೆ 17ನೇ ಶತಮಾನದ ತನಕ ಯಾವುದೇ ಉಲ್ಲೇಖ ಕಂಡುಬರುವುದಿಲ್ಲ. ಅಕ್ಕಿಯಿಂದ ಧಾನ್ಯದ ಮಿಶ್ರಣ ಬೇಗ ಹುಳಿ ಬರುವ ಕಾರಣ ಇದನ್ನು ಬಳಸುವ ಕ್ರಮ ಆರಂಭವಾಗಿರಬೇಕು. ಇದು ಇಡ್ಲಿಗೆ ಬಳಸುವ ಧಾನ್ಯಗಳು ಮತ್ತು ಪ್ರಮಾಣ ಬದಲಾಗಿದೆ. ಆದರೆ ಅದರ ಹೆಸರು ಮತ್ತು ಪಾಕವಿಧಾನ ಮಾತ್ರ ಅದೇ ಆಗಿ ಉಳಿದಿದೆ. ಇಡ್ಲಿ ಕರ್ನಾಟಕದಲ್ಲಿ ಹುಟ್ಟಿಕೊಂಡ ತಿಂಡಿ ಎಂದು ಹಲವು ಮೂಲಗಳು ಹೇಳುತ್ತವೆ. ಆದರೆ ಇಡ್ಲಿ ಭಾರತೀಯ ಮೂಲದ ತಿಂಡಿ ಅಲ್ಲ ಎಂದು ಜಗತ್ತಿಗೆ ಸಾರಿದವರು ಕರ್ನಾಟಕದವರೇ.
ಇವರ ಪ್ರಕಾರ ಸುಮಾರು ಕ್ರಿಸ್ತ ಶಕ 800ರ ಕಾಲದಲ್ಲಿ ಇಂಡೋನೇಷ್ಯಾದ ಪಾಕವಿಧಾನದಿಂದ ಸ್ಫೂರ್ತಿ ಪಡೆದು ಉದ್ದಿನ ಬೆಳೆಯನ್ನು ಹಬೆಯಲ್ಲಿ ಬೇಯಿಸಿ ಇಡ್ಲಿ ತಯಾರಿಸುವ ತಂತ್ರಜ್ಞಾನ ಆರಂಭವಾಗಿತ್ತು. 8ನೆಯ ಶತಮಾನದಲ್ಲಿ ಬಾಲಿ, ಸುಮಾತ್ರ, ಇಂಡೋನೇಷ್ಯಾಗಳಲ್ಲಿ ಭಾರತೀಯ ಸಾಮ್ರಾಜ್ಯಗಳು ಸ್ಥಾಪನೆಯಾಗಿದ್ದವು. ಇಂಡೋನೇಷ್ಯಾದಲ್ಲಿ ಆಹಾರವನ್ನು ಹುಡುಗುಬರಿಸುವ ಮತ್ತು ಆಹಾರವನ್ನು ಹಬೆಯಲ್ಲಿ ಬೇಯಿಸುವ ತಂತ್ರಜ್ಞಾನ ಸಾವಿರಾರು ವರ್ಷಗಳಿಂದ ರೂಢಿಯಲ್ಲಿತ್ತು. 8 ರಿಂದ 12ನೇ ಶತಮಾನದ ನಡುವಿನ ಅವಧಿಯಲ್ಲಿ ಇಂಡೋನೇಷ್ಯಾದ ಹಿಂದೂ ರಾಜರು, ರಾಜಕುಮಾರರು ವಧುಗಳನ್ನು ಹುಡುಕಲು ಭಾರತಕ್ಕೆ ಬರುತ್ತಿದ್ದರು. ಅವರ ಜೊತೆಗೆ ಅಲ್ಲಿನ ಅಡುಗೆಯಾಳುಗಳು ಬರುತ್ತಿದ್ದರು. ಅವರು ಧಾನ್ಯವನ್ನು ರುಬ್ಬಿ ಹುಡುಗುಬರಿಸುವ, ಹಬೆಯಲ್ಲಿ ಬೇಯಿಸುವ ತಂತ್ರಜ್ಞಾನವನ್ನು ಭಾರತಕ್ಕೆ ಪರಿಚಯಿಸಿದ್ದರು. ಇದರ ಪ್ರಭಾವದಿಂದ ಇಡ್ಲಿಯ ಪಾಕವಿಧಾನ ಬೆಳೆದು ಬಂತು ಎಂಬ ಅನಿಸಿಕೆಯಿದೆ. ಇಡ್ಲಿಯನ್ನು ಹೋಲುವ ತಿಂಡಿಗಳು ಚೀನಾ, ವಿಯೆಟ್ನಾಂ, ಸಿಂಗಾಪುರ, ಹಾಂಗ್ಕಾಂಗ್ಗಳಲ್ಲೂ ಇವೆ. ಚೀನಾದ ಶ್ವಿಗ್ವೆ, ಬ್ಯಾಟಾಂಗ್ವೋ, ವಿಯೆಟ್ನಾಂನ ಬಾನ್ಬೋ ಇವು ಜನಪ್ರಿಯ ಭಕ್ಷ್ಯಗಳು. ವಿದೇಶಿ ತಂತ್ರಜ್ಞಾನ. 1923ರಲ್ಲಿ ಕೊಳ್ಳೆಗಾಲದ ಒಂದು ಕೂರ್ಗಿ ಕುಟುಂಬದಲ್ಲಿ ಜನಿಸಿದ್ದ ತಮ್ಮು ಅಚ್ಚಯ್ಯ ಮದ್ರಾಸಿನಲ್ಲಿ 1943ರಲ್ಲಿ ಪದವಿ ಪಡೆದು ಲಿವರ್ಪೂಲ್, ಇಂಗ್ಲೆಂಡ್ ನಲ್ಲಿ ಆಹಾರ ತಂತ್ರಜ್ಞಾನದಲ್ಲಿ ಡಾಕ್ಟರೇಟ್ ಮಾಡಿದ್ದರು. ಆಹಾರ ತಜ್ಞ ಡಾಕ್ಟರ್ ಕೆ.ಟಿ. ಅಚ್ಚಯ್ಯ ಎಂದೇ ವಿಶ್ವ ಪ್ರಸಿದ್ಧರಾಗಿದ್ದ ಅಚ್ಚಯ್ಯನವರು 1994ರಲ್ಲಿ ಪ್ರಕಟಿಸಿದ್ದ ಇಂಡಿಯನ್ ಫುಡ್ ಹಿಸ್ಟಾರಿಕಲ್ ಕಂಪ್ಯಾನಿಯನ್ ಮತ್ತು 1998ರಲ್ಲಿ ಬರೆದ ಹಿಸ್ಟಾರಿಕಲ್ ಡಿಕ್ಷನರಿ ಆಫ್ ಇಂಡಿಯನ್ ಫುಡ್ ಎಂಬ ಪುಸ್ತಕಗಳಲ್ಲಿ ಇಡ್ಲಿ ಮಾತ್ರವಲ್ಲದೆ ಹಲವಾರು ಭಾರತೀಯ ಭಕ್ಷ್ಯಗಳ ಸಮಗ್ರ ಮಾಹಿತಿಗಳಿದೆ. ಇಂದಿಗೂ ಭಾರತೀಯ ಆಹಾರ ತಜ್ಞರ ಪಾಲಿಗೆ ಈ ಪುಸ್ತಕಗಳು ಬೈಬಲ್ನಂತೆ ಇದೆ. ಡಾಕ್ಟರ್ ಅಚ್ಚಯ್ಯನವರ ಪ್ರಕಾರ ಇಡಲಿಗೆ, ಉರುಪ್ ಇಡ್ಲಿ ಯ ಮೊದಲ ಉಲ್ಲೇಖ ಬಂದಿರುವುದು ಕ್ರಿಸ್ತ ಶಕ 920ರ ಕಾಲದ ಕನ್ನಡ ಸಾಹಿತ್ಯದಲ್ಲಿ. ಇಲ್ಲಿ ಉದ್ದಿನ ಬೆಳೆಯಲ್ಲಿ ತಯಾರಾಗುವ ತಿಂಡಿಯ ಉಲ್ಲೇಖ ಮಾತ್ರ ಇತ್ತು. ಅದನ್ನು ಹುಳಿಬರಿಸುವ ಮತ್ತು ಹಬೆಯಲ್ಲಿ ಬೇಯಿಸುವ ದಾಖಲೆಯೇ ಇರಲಿಲ್ಲ. ಇವೆರಡೂ ತಂತ್ರಜ್ಞಾನಗಳು ಭಾರತೀಯ ಪಾಕವಿಧಾನಕ್ಕೆ ಪರಕೀಯವಾಗಿದ್ದವು. ಇಂಡೋನೇಷ್ಯಾದಲ್ಲಿ ಸಾವಿರಾರು ವರ್ಷಗಳಿಂದ ಟೆಂಪೆ, ಸೋಯಾ ಹುಳಿ ಬಾರಿಸಿ ತಯಾರಿಸುವ ತಿಂಡಿ, ಕೆಚಾಪ್, ಆಧುನಿಕ ಕೆಚಪ್ನ ಮೂಲ, ಮತ್ತು ಕೆಡ್ಲಿ ಮುಂತಾದ ತಿಂಡಿಗಳನ್ನು ಹುಳಿ ಬರಿಸಿ ತಯಾರಿಸುತ್ತಿದ್ದರು. ಇಲ್ಲಿಂದ ಇಡ್ಲಿ ಬೆಳೆದು ಬಂದಿರಬಹುದು ಎಂದು ಅಚ್ಚಯ್ಯ ಹೇಳುತ್ತಾರೆ. ಆದಿಕಾಲದಿಂದ ದಕ್ಷಿಣ ಭಾರತವಷ್ಟೇ ಅಲ್ಲ, ಗುಜರಾತಿನ ತೀರಗಳಿಂದಲೂ ಆಗ್ನೇಯ ಏಷ್ಯಾಕ್ಕೆ ನಿರಂತರ ಹಡಗು ಸಂಚಾರ ನಡೆಯುತ್ತಿದ್ದ ಕಾರಣ ಡೋಕ್ಲಾ ಮತ್ತು ಇಡ್ಲಿ ಎರಡಕ್ಕೂ ಇಂಡೋನೇಷ್ಯಾ ಮೂಲ ಆಗಿರುವ ಸಾಧ್ಯತೆಯಿದೆ. ಭಾರತದಲ್ಲಿ ಇಡ್ಲಿ ತಯಾರಿಕೆಯ ಬಗ್ಗೆ 10ನೆಯ ಶತಮಾನಕ್ಕೆ ಮೊದಲು ಚಾರಿತ್ರಿಕ ದಾಖಲೆಗಳು ಇಲ್ಲದ ಕಾರಣ ಇದು ವಿದೇಶಗಳಿಂದ ಬಂತು ಎಂಬುದು ಡಾಕ್ಟರ್ ಕೆ. ತಮ್ಮು ಅಚ್ಚಯ್ಯನವರ ವಾದ. ಆದರೆ ಯಾವುದೇ ತಿಂಡಿ ಬಳಕೆಯಲ್ಲಿರುವುದಕ್ಕೆ ಸಾಹಿತ್ಯಿಕ ದಾಖಲೆಯೊಂದೇ ಆಧಾರವಾಗುವುದಿಲ್ಲ. ತುಳುನಾಡಿನಲ್ಲಿ ಮೂಡೆ, ಗುಂಡ, ಕೊಟ್ಟೆ ಮುಂತಾದ ಬಗೆಯ ಇಡ್ಲಿಗಳನ್ನು ಇಡ್ಲಿಗಳ ತಟ್ಟೆಯ ಬದಲು ಎಲೆಗಳಲ್ಲಿ ತಯಾರಿಸಲಾಗುತ್ತದೆ. ಇದೇ ಆದಿಕಾಲದ ಇಡ್ಲಿ ಆಗಿರಲು ಸಾಧ್ಯವಿದೆ. 7 ಆಚರಣೆ. ಡಂಬಳ ರೊಟ್ಟಿ ಜಾತ್ರೆ, ಸಾಮಾಜಿಕ ಬಾಂಧವ್ಯದ ಚರಿತ್ರೆ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಗದಗ ಜಿಲ್ಲೆಯ ಡಂಬಳ ಪಟ್ಟಣದಲ್ಲಿ ನಡೆಯುವ ಶ್ರೀಮದರ್ಧನಾರೀಶ್ವರ ಜಾತ್ರೆ ರೊಟ್ಟಿ ಜಾತ್ರೆ ಎಂದೇ ಪ್ರಸಿದ್ಧ. ಊರವರೆಲ್ಲ ಸೇರಿ ರೊಟ್ಟಿ ತಟ್ಟುವ ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಈ ವಿಶಿಷ್ಟ ಆಚರಣೆಯ ಹಿಂದೆ ಜಾತಿ, ಮತ, ಪಂಗಡ ಎಂಬ ಭೇದ ಭಾವವಿಲ್ಲದೆ ಸಹಬಾಳ್ವೆ ನಡೆಸುವುದೇ ನಿಜವಾದ ದೇವತಾ ಕಾರ್ಯ ಎಂಬ ಮಹಾ ಸಂದೇಶ ಹೊಂದಿದೆ. ಬನ್ನಿ, ನೀವು ನೋಡಿ ಈ ಶ್ರದ್ಧಾಭಕ್ತಿಯ ಸಂಭ್ರಮವನ್ನು. ಕಲ್ಯಾಣ ಚಾಲುಕ್ಯರ ಹೆಜ್ಜೆ ಗುರುತುಗಳನ್ನು ಹೊಂದಿರುವ ಗದಗ ಜಿಲ್ಲೆಯ ಡಂಬಳ ಪಟ್ಟಣ ತನ್ನ ಮಡಿಲಿನಲ್ಲಿ ಹಲವಾರು ಐತಿಹಾಸಿಕ ಮಹತ್ವದ ದೇವಾಲಯಗಳನ್ನು, ಕಲಾತ್ಮಕ ಬಾವಿಗಳನ್ನು ಇರಿಸಿಕೊಂಡಿರುವ ಪ್ರವಾಸಿ ಸ್ಥಳ. ಚಾಲುಕ್ಯರ ಕಾಲದಲ್ಲಿ ಧರ್ಮಪುರ, ಧರ್ಮಗೊಳಲೆಂದೆಲ್ಲ ಕರೆಸಿಕೊಳ್ಳುತ್ತಿದ್ದ ಈ ಪಟ್ಟಣ ಬೌದ್ಧ, ಜೈನ ಮತಗಳ ಕೇಂದ್ರವಾಗಿ ಬಳಿಕ ಶೈವ ಮತದ ತೊಟ್ಟಿಲಾಗಿತ್ತು. ಇಲ್ಲಿಗೆ ಕೆಳದಿಯ ಹೆಸರು ದಟ್ಟಿ ನೀಡಿದ ಉಲ್ಲೇಖವು ಚರಿತ್ರೆಯಲ್ಲಿದೆ. ಡಂಬಳ ಪಟ್ಟಣ ಐತಿಹಾಸಿಕ ಮಹತ್ವದ ಜೊತೆಗೆ ಸಾಮಾಜಿಕ ಜಾಗೃತಿ, ಭಾವೈಕ್ಯದ ಹಿನ್ನೆಲೆಯನ್ನು ಹೊಂದಿದೆ. ಮತಗಳ ತತ್ವಗಳ ಬದಲು ಎಲ್ಲ ಮನಗಳ ಏಕತೆಯನ್ನು ಸಾರುವ ಉದ್ದೇಶದಿಂದಲೇ ಈ ಪಟ್ಟಣದಲ್ಲಿ ಪ್ರತಿ ವರ್ಷ ಜರುಗುವ ಶ್ರೀಮದರ್ಧನಾರೀಶ್ವರರ ಜಾತ್ರೆಯಲ್ಲಿ ಬಡವರ ಮೃಷ್ಟಾನ್ನ ಎಂದು ಸರ್ವತ್ರ ಕರೆಸಿಕೊಳ್ಳುವ ವಿಶಿಷ್ಟ ರೊಟ್ಟಿ ಜಾತ್ರೆ ನಡೆಯುತ್ತದೆ.
10 ಹಳ್ಳಿಗಳಲ್ಲಿ ರೊಟ್ಟಿಯ ಸದ್ದು. ಪ್ರತಿ ವರ್ಷ ಫೆಬ್ರವರಿ 3ನೆಯ ವಾರದಲ್ಲಿ ಆರಂಭವಾಗುವ ಈ ಜಾತ್ರೆಯಲ್ಲಿ ಡಂಬಳದ ತೋಂಟದಾರ್ಯ ಶ್ರೀಗಳು ಸರ್ವರಿಗೂ ಸಮಾನತೆಯ ಬಾಂಧವ್ಯದ ಕಂಕಣ ಕಟ್ಟಿದ್ದಾರೆ. ಮೌಢ್ಯ ಕಂದಾಚಾರ, ಜಾತಿ ವ್ಯವಸ್ಥೆಯ ನಿರ್ಮೂಲನೆ ಸೇರಿದಂತೆ ಸಾಮಾಜಿಕ ಪರಿವರ್ತನೆಯಾಗಬೇಕು. ಈ ಮೂಲಕ ಸಮಾಜದಲ್ಲಿ ಸಾಮರಸ್ಯ ಮೂಡಬೇಕು ಎನ್ನುವ ದೂರದೃಷ್ಟಿಯಿಂದ ನಡೆಯುವ ಈ ಜಾತ್ರೆ ಸಮಾಜ ಪರಿವರ್ತನೆಯಲ್ಲಿ ತನ್ನದೇ ಆದ ಹೊಸ ಅಧ್ಯಾಯ ಬರೆದಿದೆ. ಜಾತ್ರೆಯ ಸಮಯದಲ್ಲಿ ನೋಡಿದವರು ನಿಬ್ಬರಗಾಗುವಂತೆ ಇಲ್ಲಿ ಸುತ್ತಲಿನ 10 ಹಳ್ಳಿಗಳಿಂದ ರೊಟ್ಟಿ ಸಪ್ಪಳ ಕೇಳಿ ಬರುತ್ತದೆ. ಜಾತ್ರೆಗೆ ಬರುವ ಲಕ್ಷಾಂತರ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ರೊಟ್ಟಿ ಭಾಜಿ ನೀಡಿ ಸತ್ಕರಿಸಲಾಗುತ್ತದೆ. ತಿಂಗಳಾನುಗಟ್ಟಲೆ ಡಂಬಳ ಪಟ್ಟಣ ಸೇರಿದಂತೆ ಸುತ್ತಲಿನ 10 ಗ್ರಾಮಗಳ ಹೆಂಗಳೆಯರು ರೊಟ್ಟಿ ತಟ್ಟುವ ಕೆಲಸದಲ್ಲಿ ತೊಡಗಿದ್ದರೆ, ಪುರುಷರು ರೊಟ್ಟಿ ತಯಾರಿಕೆಗೆ ಪೂರಕವಾದ ಕೆಲಸಗಳಲ್ಲಿ ಹಾಗೂ ದಾಸೋಹಕ್ಕೆ ರೊಟ್ಟಿ ತಲುಪಿಸುವ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ರೊಟ್ಟಿ ಜಾತ್ರೆಯ ಹಿನ್ನೆಲೆ. ಈ ರೊಟ್ಟಿ ಜಾತ್ರೆಗೆ 46 ವರ್ಷಗಳ ಇತಿಹಾಸವಿದೆ. ಜಾತಿ ವ್ಯವಸ್ಥೆಯ ನಿರ್ಮೂಲನೆಗೆ ಪಣ ತೊಟ್ಟಿದ್ದ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಸ್ವಾಮೀಜಿಗಳು 1976-77ರಲ್ಲಿ ಡಂಬಳ ಜಾತ್ರೆಯಲ್ಲಿ ರೊಟ್ಟಿ ತಯಾರಿಕೆ ಹಾಗೂ ವಿತರಣೆ ಸೇವೆ ಪ್ರಾರಂಭಿಸಿದರು. ಅಂದಿನಿಂದ ಮಠದ ಆವರಣದಲ್ಲಿ ಭಕ್ತರೆಲ್ಲರೂ ಪಂಕ್ತಿಭೇದವಿಲ್ಲದೆ ಪ್ರಸಾದ ಸ್ವೀಕರಿಸುತ್ತಾ ಬಂದಿದ್ದಾರೆ. ಜಾತ್ರೆ ಆರಂಭವಾದ ವರ್ಷಗಳಲ್ಲಿ ಭಕ್ತರು ಬಿದಿರಿನ ಬುಟ್ಟಿಗಳಲ್ಲಿ ರೊಟ್ಟಿ ತಂದು ಕೊಡಲಾರಂಭಿಸಿದರು. ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವುದನ್ನು ಕಂಡ ಶ್ರೀಗಳು ಭಕ್ತರಿಗೆ ಭಾರವಾಗುವುದು ಬೇಡ ಎಂದು ಶ್ರೀಮಠದಿಂದಲೇ ಪ್ರತಿ ಕುಟುಂಬಕ್ಕೂ ಜೋಳದ ಹಿಟ್ಟು ವಿತರಿಸಿ ರೊಟ್ಟಿ ಮಾಡಿಸಲು ಆರಂಭಿಸಿದರು. ಹೀಗೆ ಆರಂಭವಾದ ಮೊದಲನೇ ವರ್ಷದ ರೊಟ್ಟಿ ಜಾತ್ರೆಯಲ್ಲಿ 1 ಕ್ವಿಂಟಾಲ್ ಜೋಳದ ಹಿಟ್ಟು ಬಳಕೆಯಾಗಿದ್ದರೆ ಇಂದು ಈ ಪ್ರಮಾಣ 40 ಕ್ವಿಂಟಾಲ್ ತಲುಪಿದೆ. ಅದರಿಂದ ತಯಾರಾಗುವ ರೊಟ್ಟಿಗಳ ಸಂಖ್ಯೆ ಲಕ್ಷ ದಾಟುತ್ತದೆ. ದಾಸೋಹದಲ್ಲಿ ರಾಶಿ ರಾಶಿ ರೊಟ್ಟಿ. ಜಾತ್ರೆಗೆ ವಿವಿಧ ಭಾಗಗಳಿಂದ ಬಂದ ಭಕ್ತರಿಗೆ ಎಳ್ಳು ಹಚ್ಚಿದ ಸಜ್ಜೆ ರೊಟ್ಟಿ, ಬಿಳಿ ಜೋಳದ ರೊಟ್ಟಿ ವಿತರಿಸಲಾಗುತ್ತದೆ. ಜೊತೆಗೆ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಸೌತೆಕಾಯಿ, ಗಜ್ಜರಿ, ಶೇಂಗಾ ಕಾಳು, ಹೆಸರು ಕಾಳು, ಮಟಕಿ ಕಾಳು, ಹಲಸಂದೆ, ಹುರುಳಿಕಾಳು, ಕಾಯಿಪಲ್ಯಗಳಾದ ಮೆಂತೆ ಸೊಪ್ಪು, ಪಾಲಕ್ ಸೊಪ್ಪು, ಹುಣಸಿಕ್ಕ ಪುಂಡಿ ಪಲ್ಲೆ, ನವಿಲುಕೋಸು, ಕ್ಯಾರೆಟ್, ಮುಳ್ಳು ಸೌತೆಕಾಯಿಯಿಂದ ಮಾಡಿದ ಪಲ್ಲೆಯೂ ಇರುತ್ತದೆ. ಜೊತೆಗೆ ಬಾನ, ಗೋಧಿ ಹುಗ್ಗಿಯು, ಮೊಸರಿಗೆ ಸರಿ ಹೋಗುವಂತೆ ಅಗಸಿ, ಗುರೆಳ್ಳು, ಕಡಲೆ ಚಟ್ನಿ ಪುಡಿ ಇರುತ್ತದೆ. 16 ಕ್ವಿಂಟಾಲ್ ತರಕಾರಿ, ದ್ವಿದಳ ಧಾನ್ಯ ಬಳಕೆಯಾಗುತ್ತದೆ. ಸಾಮೂಹಿಕ ರೊಟ್ಟಿ ತಟ್ಟುವ ಸೇವೆ. ಜಾತ್ರೆಯ ಹಿಂದಿನ 1 ತಿಂಗಳಿನಿಂದ ಡಂಬಳ, ಹೊಸ ಡಂಬಳ, ನಾರಾಯಣಪುರ, ದೋಣಿತಾಂಡ, ಅತ್ತಿಟ್ಟ ಸೇರಿದಂತೆ ಸುತ್ತಲಿನ 10 ಗ್ರಾಮಗಳ ಸಾವಿರಾರು ರೂಪಾಯಿ ಜನರು ಹಗಲಿರುಳೆನ್ನದೇ ರೊಟ್ಟಿ ತಟ್ಟಿಕೊಡುತ್ತಾರೆ. ಪ್ರತಿಯೊಂದು ಕುಟುಂಬದವರು ಶ್ರೀಮಠ ನೀಡಿದ ಹಿಟ್ಟಿನಲ್ಲಿ ತಮ್ಮ ಮನೆಯ ಹಿಟ್ಟನ್ನು ಸೇರಿಸಿ ಹೆಚ್ಚಿನ ಪ್ರಮಾಣದಲ್ಲಿ ರೊಟ್ಟಿ ಮಾಡಿ ದಾಸೋಹಕ್ಕೆ ಸಲ್ಲಿಸುತ್ತಾರೆ. ತಾವು ಜಮೀನಿನಲ್ಲಿ ಬೆಳೆದ ತರಕಾರಿಗಳನ್ನು ತಂದು ಶ್ರೀಮಠಕ್ಕೆ ಸಲ್ಲಿಸುತ್ತಾರೆ. ಹಾಲು, ಮೊಸರು ನೀಡುತ್ತಾರೆ. ಜಾತ್ರೆಗಾಗಿ ರೊಟ್ಟಿ ಮಾಡುವುದಕ್ಕೆಂದೇ ದೂರದೂರುಗಳಿಂದ ವಿವಾಹಿತ ಮಹಿಳೆಯರು ಜಾತ್ರೆಯ ನೆಪದಲ್ಲಿ ತವರಿಗೆ ಬಂದಿರುತ್ತಾರೆ. ನಗರಗಳಲ್ಲಿ ಉದ್ಯೋಗದಲ್ಲಿ ಇರುವವರು ಜಾತ್ರೆಗಾಗಿ ಊರ ಕಡೆ ಮುಖ ಮಾಡಿರುತ್ತಾರೆ. ಇವರೆಲ್ಲರೊಂದಿಗೆ ಬೀಗರು, ಬಿಜ್ಜರು ಸೇರಿ ಇಡೀ ಊರಿಗೆ ಊರೇ ರೊಟ್ಟಿ ತಯಾರಿಸುವ ಭರಾಟೆಯಲ್ಲಿ ತೊಡಗುತ್ತಾರೆ. ಹೀಗೆ ನಿತ್ಯ ತಯಾರಾದ ರೊಟ್ಟಿಗಳನ್ನು ಅಂದಂದೇ ದಾಸೋಹಕ್ಕೆ ಕಳಿಸುತ್ತಾರೆ. ಇಷ್ಟು ಸಾಲದು ಎಂಬಂತೆ ಬೇರೆ ಭಾಗಗಳಿಂದ ಜಾತ್ರೆಗೆ ಬರುವ ಭಕ್ತರು ತಮ್ಮೊಂದಿಗೆ ರೊಟ್ಟಿಯ ಗಂಟುಗಳನ್ನು ಹೊತ್ತು ತಂದಿರುತ್ತಾರೆ. ಅಕ್ಕಪಕ್ಕದ ತಾಂಡಾಗಳ ಜನರು ಚಕಡಿಯಲ್ಲಿ ರೊಟ್ಟಿಯನ್ನು ತುಂಬಿಕೊಂಡು ಬರುತ್ತಾರೆ. ಒಟ್ಟಾರೆ ಜಾತ್ರೆ ಸಮೀಪಿಸುತ್ತಿದ್ದಂತೆ ಶ್ರೀಮಠದ ದಾಸೋಹದ ಮನೆ ರೊಟ್ಟಿಗಳ ರಾಶಿಯಿಂದ ತುಂಬಿರುತ್ತದೆ. ಭಕ್ತರಿಂದ ಬಂದ ರೊಟ್ಟಿಗಳನ್ನು ಊರಣವಾಗಿ ಸಂರಕ್ಷಿಸಿಡಲು 4 ಜನರು ನಿರತರಾಗಿರುತ್ತಾರೆ. ಜಾತ್ರೆಯಲ್ಲಿ ಸಾಂಸ್ಕೃತಿಕ ವೈಭವ. ತೋಂಟದಾರ್ಯ ರಥೋತ್ಸವಕ್ಕೆ ಕೂಡ ಹಲವು ವೈಶಿಷ್ಟ್ಯಗಳಿವೆ. ತೇರಿನ ಮುಂದೆ ತೋಂಟದ ಶ್ರೀಗಳೇ ನಡೆಯುತ್ತಾ ಸಾಗಿದರೆ, ಅವರ ಜೊತೆಯಲ್ಲಿ ಅಲಂಕೃತ ಪಲ್ಲಕ್ಕಿಯಲ್ಲಿ ಶ್ರೀಮದರ್ಧನಾರೀಶ್ವರರ ವಚನಾಮೃತದ ಕಟ್ಟುಗಳು, ಬಂಗಾರದ ಪಾದುಕೆಗಳು, ಕಳಸ, ರಜಗೊಂಡೆಗಳು, ವಚನಗಳ ತಾಳೆಗರಿಗಳ ಸಂಪುಟಗಳ ಮೆರವಣಿಗೆ ಸಾಗುತ್ತದೆ. ಜಾತ್ರೆಯ ಅಂಗವಾಗಿ 2 ದಿನಗಳ ಕಾಲ ಶಿವಾನುಭವ ಗೋಷ್ಠಿ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ, ಡೊಳ್ಳಿನ ಪದ, ಕೃಷಿ, ತೋಟಗಾರಿಕೆ,
ರೇಷ್ಮೆ ಬೆಳೆ, ದೇಶಿ ಬೀಜ, ಹೈನುಗಾರಿಕೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ. ಭಾವೈಕ್ಯತೆಯ ಮಾಸ. ಮೊದಲು ಶಿರೋಳ ರೊಟ್ಟಿ ಜಾತ್ರೆ ನಡೆದರೆ ಬಳಿಕ ಡಂಬಳದ ಜಾತ್ರೆ ನಡೆಯುತ್ತದೆ. ಡಂಬಳದ ಜಾತ್ರೆ ಮುಗಿಯುತ್ತಿದ್ದಂತೆ ಡಂಬಳದಲ್ಲಿ ಇರುವ ಜಯಮಾಲ ಶರಣರ ಶ್ಯಾವಲಿ ಜಮಲ ಚಾವಲಿ ದರ್ಗಾದ ಉರುಸಿಗೆ ತೋಂಟದಾರ್ಯ ಶ್ರೀಗಳೇ ಚಾಲನೆ ನೀಡುತ್ತಾರೆ. ಈ ಎಲ್ಲ ಹಬ್ಬಗಳಲ್ಲಿ ಎಲ್ಲರೂ ಒಂದಾಗಿ ಬೆರೆಯುವುದರಿಂದಾಗಿ ಇಲ್ಲಿ ಹೆಚ್ಚು ಕಡಿಮೆ 1 ತಿಂಗಳ ಕಾಲವೆಂಬುದು ಭಾವೈಕ್ಯತೆಯ ಮಾಸವಾಗಿ ಪರಿವರ್ತನೆಯಾಗುತ್ತದೆ. ಕೋಮು ಸೌಹಾರ್ದಕ್ಕೆ ಹೆಸರಾಗಿರುವ ಡಂಬಳದ ರೊಟ್ಟಿ ಜಾತ್ರೆ ಹಾಗೂ ಹಂಜರತ್ ಜಮಾಲ ಶ್ಯಾವಲಿ ಶರಣರ ಉರುಸೂರವರ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ತೋಂಟದ ಶ್ರೀಮದರ್ಧನಾರೀಶ್ವರ, ಮೃಳಸಿದ್ದೇಶ್ವರ, ಜಮಾಲ ಶ್ಯಾವಲಿ ಇವರು ಸಮಾಜದ ಪರಿವರ್ತನೆಗೆ ಶ್ರಮಿಸುವ ಮೂಲಕ ಮೌಢ್ಯ ಕಂದಾಚಾರಗಳ ಮುಕ್ತಿಗೆ ಶ್ರಮಿಸಿದರು ಎಂದು ಸ್ಥಳೀಯ ಹಿರಿಯರು ಹೇಳುತ್ತಾರೆ. 8 ಚಿಣ್ಣರ ಪುಟ. ಆನೆ ಮತ್ತು ಮಂಗ. ಒಂದು ಕಾಡಿನಲ್ಲಿ ಒಂದು ಆನೆ, ಒಂದು ಮಂಗ ವಾಸವಾಗಿದ್ದವು. ಮಂಗ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರುತ್ತಿತ್ತು. ಅತಿ ಎತ್ತರವಾದ ಮರದ ತುದಿಗೆ ಹೋಗಿ ಕುಳಿತುಕೊಳ್ಳುತ್ತಿತ್ತು. ಆನೆ ತುಂಬಾ ಬಲಶಾಲಿಯಾಗಿದ್ದು, ದೊಡ್ಡ ದೊಡ್ಡ ಮರದ ಕೊಂಬೆಗಳನ್ನು ತನ್ನ ಸೊಂಡಿಲಿನಿಂದ ಮುರಿದು ಹಾಕುತ್ತಿತ್ತು. ಗಿಡಗಳನ್ನು ಬೇರು ಸಹಿತ ಕಿತ್ತು ಎಸೆಯುತ್ತಿತ್ತು. ಎರಡಕ್ಕೂ ತಮ್ಮ ಶಕ್ತಿಯ ಬಗ್ಗೆ ಗರ್ವವಿತ್ತು. ಮಂಗ ತಾನು ಆನೆಗಿಂತ ಶ್ರೇಷ್ಠ ಎಂದು ಭಾವಿಸಿದ್ದರೆ, ಆನೆ ತಾನು ಮಂಗಕ್ಕಿಂತ ಶ್ರೇಷ್ಠ ಎಂದು ಭಾವಿಸಿತ್ತು. ಆಗಾಗ ಅವುಗಳಲ್ಲಿ ತಮ್ಮ ಶ್ರೇಷ್ಠತೆಯ ಬಗ್ಗೆ ವಾದವಿವಾದವು ನಡೆಯುತ್ತಿತ್ತು, ಬಲ ಪ್ರದರ್ಶನವೂ ನಡೆಯುತ್ತಿತ್ತು. ಯಾವ ಮರದ ಕೆಳಗೆ ಅವು ತಮ್ಮ ಶಕ್ತಿಯ ಬಗ್ಗೆ ಚರ್ಚಿಸುತ್ತಿದ್ದವೋ ಆ ಮರದ ಮೇಲೆ ಒಂದು ಗೂಬೆ ವಾಸವಾಗಿತ್ತು. ಗೂಬೆ ತುಂಬಾ ಬುದ್ಧಿವಂತವಾಗಿತ್ತು. ಆನೆ ಹಾಗೂ ಮಂಗದ ಚರ್ಚೆಯನ್ನು ಕೇಳಿ ಅದಕ್ಕೆ ತಲೆ ಕೆಟ್ಟು ಹೋಗಿತ್ತು. ಅವೆರಡಕ್ಕೂ ಪಾಠ ಕಲಿಸಬೇಕೆಂದು ಅದು ನಿರ್ಧರಿಸಿತು. ಒಂದು ದಿನ ಅದು ಅವೆರಡನ್ನು ಕುರಿತು, ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬುದು ಇಂದೇ ನಿರ್ಧಾರವಾಗಲಿ. ಈ ಕಾಡಿನ ತುದಿಯಲ್ಲಿ ಹರಿಯುವ ನದಿಯ ಆಚೆಯ ದಡದಲ್ಲಿ ಒಂದು ಮರವಿದೆ. ಆ ಮರದ ಮೇಲೆ ಒಂದು ಸ್ವರ್ಣಫಲವಿದೆ. ಆ ಸ್ವರ್ಣಫಲವನ್ನು ಯಾರು ನನಗೆ ತಂದು ಕೊಡುವರೋ ಅವರೇ ಶ್ರೇಷ್ಠರು ಎಂದು ನಾನು ಭಾವಿಸುವೆ ಎಂದು ಹೇಳಿತು. ಗೂಬೆಯ ಮಾತನ್ನು ಕೇಳಿ ಎರಡಕ್ಕೂ ತುಂಬಾ ಸಂತೋಷವಾಯಿತು. ಅವೆರಡೂ ಸ್ವರ್ಣಫಲವನ್ನು ತರಲು ಹೊರಟವು. ಮಂಗವು ಮರದಿಂದ ಮರಕ್ಕೆ ಹಾರುತ್ತಾ ಬಹುಬೇಗನೆ ನದಿಯನ್ನು ತಲುಪಿತು. ಆದರೆ ನದಿಯು ತುಂಬಾ ರಭಸವಾಗಿ ಹರಿಯುತ್ತಿತ್ತು. ನದಿಯಲ್ಲಿ ಭಾರಿ ಸೆಳೆತವಿತ್ತು. ಒಂದು ವೇಳೆ ಮಂಗ ನದಿಯನ್ನು ದಾಟಲು ಪ್ರಯತ್ನಿಸಿದರೆ ಅದು ನದಿಯಲ್ಲಿ ಕೊಚ್ಚಿಕೊಂಡು ಹೋಗುವ ಸಂಭವವಿತ್ತು. ಆದ್ದರಿಂದ ಅದು ಆನೆಯ ಬರುವಿಗಾಗಿ ಕಾಯತೊಡಗಿತು. ಇತ್ತ ಆನೆ ತನ್ನ ದಾರಿಯಲ್ಲಿ ಅಡ್ಡ ಬಂದ ಗಿಡ ಮರಗಳನ್ನು, ಪೊದೆಗಳನ್ನು ಮರೆಯುತ್ತಾ ದಾರಿ ಮಾಡಿಕೊಂಡು ಅದು ಕೂಡ ನದಿಯ ದಡವನ್ನು ತಲುಪಿತು. ಆಗ ಮಂಗ ಆನೆಯನ್ನು ಕುರಿತು, ನಾನಂತೂ ಈ ನದಿಯನ್ನು ದಾಟಲಾರೆ. ನೀನೇ ಹೋಗಿ ಸ್ವರ್ಣಫಲವನ್ನು ತೆಗೆದುಕೊಂಡು ಬಾ ಎಂದು ಹೇಳಿತು. ಅದಕ್ಕೆ ಆನೆ, ನೀನೇನು ಚಿಂತಿಸಬೇಡ ಮಂಗಣ್ಣ, ನೀನು ನನ್ನ ಬೆನ್ನ ಮೇಲೆ ಕುಳಿತುಕೋ, ನಾನು ನಿನಗೆ ದಾಟಿಸುತ್ತೇನೆ. ಇಬ್ಬರು ಕೂಡಿ ಸ್ವರ್ಣಫಲವನ್ನು ತರೋಣ ಎಂದು ಹೇಳಿತು. ಮಂಗ ಆನೆಯ ಬೆನ್ನ ಮೇಲೆ ಕುಳಿತುಕೊಂಡಿತು. ಆನೆ ನದಿಯನ್ನು ದಾಟತೊಡಗಿತು. ಆನೆ ತುಂಬಾ ಬಲಶಾಲಿಯಾಗಿದ್ದುದರಿಂದ ನದಿಯ ಸೆಳವು ಅದಕ್ಕೆ ನದಿಯನ್ನು ದಾಟಲು ಅಡ್ಡಿ ಆಗಲಿಲ್ಲ. ಆನೆ ಮತ್ತು ಮಂಗ ಸುಲಭವಾಗಿ ನದಿಯನ್ನು ದಾಟಿದವು. ಎರಡೂ ಸ್ವರ್ಣಫಲದ ಮರದ ಬಳಿಗೆ ಹೋದವು. ಆದರೆ ಆ ಮರ ತುಂಬಾ ಎತ್ತರವಾಗಿತ್ತು. ಸ್ವರ್ಣಫಲ ಕೂಡ ತುಂಬಾ ಎತ್ತರದಲ್ಲಿತ್ತು. ಆನೆ ತನ್ನ ಸೊಂಡಿಲಿನಿಂದ ಆ ಮರದ ಕೊಂಬೆಗಳನ್ನು ಅಲ್ಲಾಡಿಸಿ ಸ್ವರ್ಣಫಲವನ್ನು ಕೆಳಗೆ ಕೆಡವಲು ಪ್ರಯತ್ನಿಸಿತು. ಆದರೆ ಮರದ ಕೊಂಬೆಗಳು ತುಂಬಾ ಗಟ್ಟಿಯಾಗಿದ್ದುದರಿಂದ ಫಲವನ್ನು ಕೆಳಗೆ ಬೀಳಿಸಲು ಅದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಆನೆ ಮರದ ಕೊಂಬೆಗಳನ್ನು ಅಲ್ಲಾಡಿಸಿ, ಸ್ವರ್ಣಫಲವನ್ನು ನೆಲಕ್ಕೆ ಕೆಡವುವುದು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಈ ಸ್ವರ್ಣಫಲ ನಮ್ಮ ಕೈಗೆ ಎಟಕುವುದಿಲ್ಲ ಎನಿಸತೊಡಗಿದೆ ಎಂದು ಮಂಗನಿಗೆ ಹೇಳಿತು. ಆಗ ಮಂಗ, ಸಹೋದರ, ಏಕೆ ಚಿಂತಿಸುವೆ? ನಿನ್ನ ಈ ಮಿತ್ರನಿರುವುದು ನಿನ್ನ ಸಹಾಯಕ್ಕೆ ಅಲ್ಲವೇ? ನಾನು ಆ ಸ್ವರ್ಣಫಲವನ್ನು ಕಿತ್ತು ತರುತ್ತೇನೆ ಎಂದು ಹೇಳಿ ಮರವನ್ನೇರಿ ಕೊಂಬೆಯಿಂದ ಕೊಂಬೆಗೆ ಜಿಗಿಯುತ್ತಾ ಮರದ ತುದಿಯನ್ನು ತಲುಪಿ ಸ್ವರ್ಣಫಲವನ್ನು ಕಿತ್ತು ತಂದಿತು. ಎರಡೂ ಸ್ವರ್ಣಫಲವನ್ನು ತೆಗೆದುಕೊಂಡು ಬಂದು ಅದನ್ನು ಗೂಬೆಗೆ ನೀಡಿದವು. ಆಗ ಗೂಬೆ, ಈಗ ನಾನು ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ಘೋಷಿಸುತ್ತೇನೆ ಎಂದು ಹೇಳಿತು. ಆ ಮಾತನ್ನು ಕೇಳಿ ಆನೆ, ಈಗ ಅದರ ಅವಶ್ಯಕತೆ ಇಲ್ಲ. ನಮ್ಮಿಬ್ಬರಿಗೂ ನಮ್ಮ ಶಕ್ತಿಯ ಅರಿವಾಗಿದೆ.
ಇಬ್ಬರ ಶಕ್ತಿಯು ಮಹತ್ವಪೂರ್ಣ. ನಮ್ಮಿಬ್ಬರ ಪ್ರಯತ್ನದಿಂದಲೇ ಸ್ವರ್ಣಫಲ ತರಲು ಸಾಧ್ಯವಾಯಿತು. ಆದ್ದರಿಂದ ಈ ಸ್ಪರ್ಧೆಯಲ್ಲಿ ನಾವಿಬ್ಬರೂ ವಿಜೇತರೇ ಎಂದು ಹೇಳಿತು. ಆನೆಯ ಮಾತನ್ನು ಕೇಳಿದ ಗೂಬೆ, ಈ ಅರಿವನ್ನು ನಿಮ್ಮಲ್ಲಿ ಮೂಡಿಸುವುದಕ್ಕಾಗಿಯೇ ನಾನು ನಿಮಗೆ ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆ. ಸ್ನೇಹಿತರೆ, ಪ್ರತಿ ಪ್ರಾಣಿಗೂ ಒಂದು ವಿಶಿಷ್ಟ ಶಕ್ತಿ ಇದೆ. ಆದ್ದರಿಂದ ನಮ್ಮ ಶಕ್ತಿಯ ಬಗ್ಗೆ ಗರ್ವ ಪಡುವುದು ಒಳ್ಳೆಯದಲ್ಲ. ನಾವು ನಮ್ಮ ಶಕ್ತಿಯ ಮಿತಿಯನ್ನು ಅರಿತು ನಡೆಯಬೇಕು ಎಂದು ಹೇಳಿತು. ಅಂದಿನಿಂದ ಆನೆ ಮತ್ತು ಮಂಗ ಅನ್ಯೋನ್ಯವಾಗಿ ಜೀವಿಸತೊಡಗಿದವು. ದೇವರ ಆಟ. ನೀಲಿಯ ಹಾಳೆಗೆ ಚಿತ್ರವ ಬರೆದು ಮೇಲಕ್ಕೆ ಎಸೆದಿರುವೆ. ಶಿವ್ನೆ ಮೇಲಕ್ಕೆ ಎಸೆದಿರುವೆ. ಮೂಡಣ ರವಿಗೂ ಹುಣ್ಣಿಮೆ ಶಶಿಗೂ ಸ್ನೇಹವ ಬೆಸೆದಿರುವೆ. ಬೆಳಕಿನ ಸ್ನೇಹವ ಬೆಸೆದಿರುವೆ. ತುಂಬಿದ ಅಂಬುದಿ ಅಲೆಗಳ ಮೇಲೆ ನರ್ತನ ನಡೆಸಿರುವೆ. ಹನಿ ನರ್ತನ ನಡೆಸಿರುವೆ. ಹಕ್ಕಿಯ ಹಿಂಡಿನ ಮೆತ್ತನೆ ಮೈಗೆ ಅಂಗಿಯ ತೊಡಿಸಿರುವೆ. ರಂಗಿನ ಅಂಗಿಯ ತೊಡಿಸಿರುವೆ. ಬಳುಕುವ ಬಳ್ಳಿಗೆ ಬಣ್ಣದ ಹೂಗಳ ಚಿತ್ರವ ಬಿಡಿಸಿರುವೆ. ಚಂದದ ಚಿತ್ರವ ಬಿಡಿಸಿರುವೆ. ಕೋಗಿಲೆ ಕಂಠದಿ ಕಾಣದೆ ಕುಳಿತು ಮುರಳಿಯ ನುಡಿಸಿರುವೆ. ಚೈತ್ರದ ಮುರಳಿಯ ನುಡಿಸಿರುವೆ. ಎಲ್ಲೋ ಅವಿತು ಸೋಲು ಗೆಲುವಿನ ಸೂತ್ರವ ಹಿಡಿದಿರುವೆ. ಜೀವನ ಸೂತ್ರವ ಹಿಡಿದಿರುವೆ. ನಾಟಕವಾಡಿ ಪಾತ್ರವ ಮುಗಿಯಲು ಪರದೆಯ ಸರಿಸಿರುವೆ. ಅಂಕದ ಪರದೆಯ ಸರಿಸಿರುವೆ. ಚಿಣ್ಣರ ಚೈತ್ರ ಮಕ್ಕಳ ಕವಿತೆಗಳು. ರಚನೆ ಬಾಪು ಖಾಡೆ, ಮುಧೋಳ. 9 ಅಡುಗೆ ಮನೆ. ಬಿಸಿಲ ಧಗೆಗೆ ತಂಪು ತಂಪು ಗಂಜಿ. ಬಿಸಿಲ ಧಗೆಗೆ ಅನಾರೋಗ್ಯ ಕಾಡುತ್ತದೆ. ಈ ಸಮಯದಲ್ಲಿ ದೇಹವನ್ನು ತಂಪಾಗಿಡುವ ಆಹಾರ ಬೇಕು. ವಿವಿಧ ಬಗೆಯ ಗಂಜಿಗಳು ಬಿಸಿಲ ಬೇಗೆಯಲ್ಲೂ ದೇಹವನ್ನು ತಂಪುಗೊಳಿಸಬಲ್ಲವು. 1 ಒಡಲು ತಂಪಾಗಿಸುವ ರಾಗಿ ಗಂಜಿ. ಏನೇನು ಬೇಕು? ರಾಗಿ ಹಿಟ್ಟು 1 ಕಪ್, ಮಜ್ಜಿಗೆ 1 ಕಪ್, ಈರುಳ್ಳಿ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ. ಮಾಡೋದು ಹೇಗೆ? ಬಾಣಲೆಯಲ್ಲಿ 2 ಕಪ್ ನೀರನ್ನು ಹೊಕ್ಕಿ ಕುದಿಯಲು ಬಿಡಿ. ಇನ್ನೊಂದು ಪಾತ್ರೆಯಲ್ಲಿ ರಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಹೊಕ್ಕಿ ಗಂಟಿಲ್ಲದಂತೆ ಕಲಸಿ ಇಟ್ಟುಕೊಳ್ಳಿ. ಬಾಣಲೆಯ ನೀರು ಕುದಿಯುತ್ತಾ ಬಂದಾಗ ಉಪ್ಪು ಹೊಕ್ಕಿ. ನಂತರ ಕಲಸಿಟ್ಟ ರಾಗಿ ಹಿಟ್ಟನ್ನು ಹೊಕ್ಕಿ ಚೆನ್ನಾಗಿ ತಿರುವಿ ಅದು ಬೆಂದ ನಂತರ ಒಲೆ ಆರಿಸಿ. ಬಳಿಕ 1 ಕಪ್ ಮಜ್ಜಿಗೆ ಸೇರಿಸಿ ಮಿಶ್ರ ಮಾಡಿ. ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳಿ. 2 ಅವಲಕ್ಕಿ ಗಂಜಿ. ಏನೇನು ಬೇಕು? ಅವಲಕ್ಕಿ 2 ಕಪ್, ಎಳನೀರು 1 ಕಪ್, ಎಳನೀರಿನ ಗಂಜಿ 1 ಕಪ್, ಸಕ್ಕರೆ 4 ಚಮಚ. ಮಾಡೋದು ಹೇಗೆ? ಎಳನೀರಿನ ಗಂಜಿ ಹಾಗೂ ಎಳನೀರನ್ನು ಅವಲಕ್ಕಿಗೆ ಸೇರಿಸಿ. ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ದೇಹಕ್ಕೆ ತುಂಬಾ ಶಕ್ತಿಯನ್ನು ನೀಡುತ್ತದೆ. 3 ಹೆಸರುಕಾಳು ಗಂಜಿ. ಏನೇನು ಬೇಕು? ಹೆಸರುಕಾಳು 1 ಕಪ್, ಅಕ್ಕಿ ಅರ್ಧ ಕಪ್, ಕಾಯಿ ಹಾಲು 1 ಕಪ್, ಜೀರಿಗೆ ಹಾಗೂ ಕೊತ್ತಂಬರಿ ಪುಡಿ ತಲಾ ಅರ್ಧ ಚಮಚ, ತುಪ್ಪ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡೋದು ಹೇಗೆ? ಹೆಸರುಕಾಳನ್ನು ತೊಳೆದು 6 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ಅಕ್ಕಿಯನ್ನು ತೊಳೆದು ಹೆಸರು ಕಾಳಿನೊಂದಿಗೆ ಕುಕ್ಕರಿನಲ್ಲಿ ಹೊಕ್ಕಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ. ಜೀರಿಗೆ ಹಾಗೂ ಕೊತ್ತಂಬರಿ ಪುಡಿಯನ್ನು ಸೇರಿಸಿಕೊಳ್ಳಿ. ತೆಂಗಿನ ಹಾಲು ಹಾಗೂ ನೀರು ಬೇಯಿಸಿಕೊಳ್ಳಿ. ಬಳಿಕ 1 ಚಮಚ ತುಪ್ಪ ಹೊಕ್ಕಿ. 4 ಬಿಸಿಲಿಗೆ ಹಿತ ಬಾರ್ಲಿ ಗಂಜಿ. ಏನೇನು ಬೇಕು? ಬಾರ್ಲಿ 2 ಕಪ್, ಮೊಸರು ಮಜ್ಜಿಗೆ 1 ಕಪ್, ಕ್ಯಾರೆಟ್ ತುರಿದದ್ದು ಸ್ವಲ್ಪ, ಶುಂಠಿ ಚೂರುಗಳು ಸ್ವಲ್ಪ, ಒಗ್ಗರಣೆಗೆ ಎಣ್ಣೆ, ಇಂಗು, ಕರಿಬೇವು, ಸಾಸಿವೆ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡೋದು ಹೇಗೆ? ಬಾರ್ಲಿಯನ್ನು ತೊಳೆದು ಕುಕ್ಕರಿನಲ್ಲಿ ಮೆತ್ತಗೆ ಬೇಯಿಸಿಕೊಳ್ಳಿ. ನಂತರ ಸೌಟಿನ ಸಹಾಯದಿಂದ ಅದನ್ನು ಸ್ವಲ್ಪ ನುಣ್ಣಗೆ ಮಾಡಿಕೊಳ್ಳಿ. ಸಾಸಿವೆ, ಇಂಗಿನ ಒಗ್ಗರಣೆಯನ್ನು ಅದಕ್ಕೆ ಹೊಕ್ಕಿ. ಕ್ಯಾರೆಟ್ ತುರಿ, ಶುಂಠಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ನಂತರ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ. 5 ಆರೋಗ್ಯಕರ ಮೆಂತ್ಯದ ಗಂಜಿ. ಏನೇನು ಬೇಕು? ಮೆಂತ್ಯ 1/4 ಕಪ್, ಅಕ್ಕಿ ಅರ್ಧ ಕಪ್, ಕಾಯಿ ಹಾಲು 1 ಕಪ್, ಬೆಲ್ಲ 1 ನಿಂಬೆ ಗಾತ್ರ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡೋದು ಹೇಗೆ? ಮೆಂತ್ಯವನ್ನು ತೊಳೆದು 3 ರಿಂದ 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ.
ನಂತರ ಮೆಂತ್ಯ ಹಾಗೂ ತೊಳೆದ ಅಕ್ಕಿಯನ್ನು ಕುಕ್ಕರಿನಲ್ಲಿ ತೆಂಗಿನ ಹಾಲು ಹಾಗೂ 1 ಕಪ್ ನೀರು ಹಾಕಿ ಬೇಯಿಸಿಕೊಳ್ಳಿ. ಇದಕ್ಕೆ ಬೆಲ್ಲ ಹಾಗೂ ಉಪ್ಪನ್ನು ಹಾಕಿ. ಸ್ವಲ್ಪ ಕಹಿ ಸಿಹಿಯಾಗಿ ಇರುವ ಗಂಜಿ ಬಿಸಿಯಾಗಿ ಕುಡಿಯಲು ತುಂಬಾ ರುಚಿಯಾಗಿರುತ್ತದೆ. 10 ಮಿತ್ರ ಜ್ಯೋತಿ ವಾರ್ತೆ. ಎಕ್ಸ್ಐ ಎಂಇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ 7 ಸ್ನಾತಕೋತ್ತರ ಡಿಪ್ಲೊಮಾ ವಿದ್ಯಾರ್ಥಿಗಳು ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ 1 ತಿಂಗಳ ಕಾಲ ಇಂಟರ್ನ್ಶಿಪ್ ಮಾಡಿ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸಹಕರಿಸಿದ್ದಾರೆ. ಇವರೆಲ್ಲರಿಗೂ ಮಿತ್ರ ಜ್ಯೋತಿ ಸಂಸ್ಥೆಯು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತದೆ. 3 ಫೆಬ್ರವರಿ 2024 ರಂದು ಮಿತ್ರ ಜ್ಯೋತಿ ಸಭಾಂಗಣದಲ್ಲಿ ಸಂಸ್ಥೆಯ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗಾಗಿ ಯೋಗ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಎಸ್. ವ್ಯಾಸ್ ವಿಶ್ವವಿದ್ಯಾಲಯದಿಂದ ಯೋಗ ಶಿಕ್ಷಣದಲ್ಲಿ ಡಿಪ್ಲೊಮಾ ಪದವಿ ಪಡೆದಿರುವ ಶ್ರೀಮತಿ ನಿಧಿ ಖೇಮ್ಸ್ಕಾ ಅವರು ಯೋಗಾಸನದ ಜೊತೆಗೆ ಧ್ಯಾನ ಕೌಶಲಗಳನ್ನು ಕಲಿಸಿಕೊಟ್ಟರು. ಈ ತರಬೇತಿಯು ಎಲ್ಲರಿಗೂ ತಮ್ಮನ್ನು ತಾವು ಅರಿತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿತ್ತು. 17 ಫೆಬ್ರವರಿ 2024 ರಂದು ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ ದೃಷ್ಟಿ ವಿಶೇಷ ಚೇತನ ವಿದ್ಯಾರ್ಥಿಗಳಿಗಾಗಿ ಸ್ವರಕ್ಷಣಾ ತರಬೇತಿ ಕಾರ್ಯಾಗಾರವನ್ನು ನಡೆಸಲಾಯಿತು. ಸ್ವರಕ್ಷಣಾ ತರಬೇತಿ ಶಿಕ್ಷಕಿಯಂತರ ಅವರು ವಿದ್ಯಾರ್ಥಿಗಳೆಲ್ಲರಿಗೂ ಸ್ವರಕ್ಷಣಾ ಕೌಶಲ್ಯದ ಜೊತೆಗೆ ಬೇರೆಯವರನ್ನು ರಕ್ಷಿಸುವ ಕೌಶಲಗಳನ್ನು ಕೂಡ ಕಲಿಸಿಕೊಟ್ಟರು. ತರಬೇತಿಯು ಮಾನಸಿಕ ಸ್ವಾಸ್ಥ್ಯ ಕಾಪಾಡಿಕೊಳ್ಳುವ ಬಗ್ಗೆ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ಕೌಶಲಗಳನ್ನು ಒಳಗೊಂಡಿತ್ತು. ಸ್ಮಾರ್ಟ್ ಫೋನ್ ಕಾನ್ಸೆಪ್ಟ್ಸ್ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವ ಶ್ರೀ ಅನಿಲ್ ಅವರು 20 ಫೆಬ್ರವರಿ 2024 ರಂದು ಮಿತ್ರ ಜ್ಯೋತಿಯ ಫಲಾನುಭವಿಗಳಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸಿದ್ದರು. ಇದರ ತಯಾರಿಗಾಗಿ 1 ವಾರದ ಸಮಯವನ್ನು ನೀಡಲಾಗಿತ್ತು. ಪ್ರಚಲಿತ ಘಟನೆಗಳು, ಕ್ರೀಡೆ, ಭೂಗೋಳ ಮುಂತಾದ ವಿಷಯಗಳನ್ನು ಒಳಗೊಂಡಿದ್ದ ಸ್ಪರ್ಧೆಯಲ್ಲಿ ಪೂಜಾ ಮತ್ತು ರವಿಕಿರಣ್ ಅವರಿಂದ ಮುನ್ನಡೆಸಲ್ಪಟ್ಟ 2 ತಂಡಗಳು ಭಾಗವಹಿಸಿದ್ದವು. ಇದರಲ್ಲಿ ರವಿಕಿರಣ್ ಅವರ ತಂಡ ವಿಜೇತರಾಗಿ ಹೊರಹೊಮ್ಮಿದರು. ರವಿಕಿರಣ್ ತಂಡದ ನಿರೋಶ್ ಕುಮಾರ್ ಅವರಿಗೆ ಉತ್ತಮ ಪ್ರತಿಸ್ಪರ್ಧಿ ಎಂಬ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಕಾರ್ಯಚಟುವಟಿಕೆಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯು ಶ್ರೀಯುತ ಅನಿಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಮೇ 2023 ರ ಮೊದಲನೇ ವಾರದಲ್ಲಿ ಆಲಿಮ್ಸ್ಕೋ ಆರ್ಟಿಫಿಷಿಯಲ್ ಲಿಂಬ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ವಿಂಡೋಯ ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ 5 ದಿನಗಳ ಕಾಲ ನಡೆಸಿದ ಶಿಬಿರದಲ್ಲಿ ಅನೇಕ ಫಲಾನುಭವಿಗಳ ದಾಖಲೆ ಪತ್ರಗಳನ್ನು ಪರಿಶೀಲಿಸಿ 279 ಫಲಾನುಭವಿಗಳಿಗೆ ಸ್ಮಾರ್ಟ್ ಫೋನ್ ಮತ್ತು ಸ್ಮಾರ್ಟ್ ಕೇನ್ಗಳನ್ನು ನೀಡಲು ನಿರ್ಧರಿಸಿತ್ತು. 26 ಫೆಬ್ರವರಿ 2024 ರಂದು ಬೆಂಗಳೂರಿನ ಮಲ್ಲೇಶ್ವರಮನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಈ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಿತ್ರ ಜ್ಯೋತಿಯ ಫಲಾನುಭವಿಗಳು ಸೇರಿದಂತೆ ಕೆಲವರು ಈ ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಫೋನ್ ಮತ್ತು ಸ್ಮಾರ್ಟ್ ಕೇನ್ಗಳನ್ನು ಪಡೆದರು. ಪರೀಕ್ಷಾ ಕಾರಣದಿಂದ ಕಾರ್ಯಕ್ರಮಕ್ಕೆ ಬರಲಾಗದ ವಿದ್ಯಾರ್ಥಿಗಳಿಗೆ ಸದ್ಯದಲ್ಲೇ ಮತ್ತೊಂದು ದಿನದಂದು ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದು ಆಲಿಮ್ಕೋ ತಂಡ ತಿಳಿಸಿದೆ. 29 ಫೆಬ್ರವರಿ 2024 ರಂದು ಮಿತ್ರ ಜ್ಯೋತಿಯ ಕಂಪ್ಯೂಟರ್ ತರಬೇತಿ ಶಿಕ್ಷಣದ 7 ವಿದ್ಯಾರ್ಥಿಗಳು ಬ್ರಿಟಿಷ್ ಮೂಲದ ಬಹುರಾಷ್ಟ್ರೀಯ ಕಂಪನಿ ಹೇಲಿಯನ್ಗೆ ಭೇಟಿ ನೀಡಿದ್ದರು. ಅಲ್ಲಿ ಅವರು ಕಾರ್ಪೊರೇಟ್ ವಲಯದಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳ ರೀತಿಯನ್ನು ತಿಳಿದುಕೊಂಡರು. ಹೇಲಿಯನ್ ತಂಡದ ಸದಸ್ಯರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ಅನುಭವವು ಅರ್ಥಪೂರ್ಣವಾಗಿಯೂ ಸಂತಸದಾಯಕವಾಗಿಯೂ ಹಾಗೂ ಅವರ ಜೀವನದಲ್ಲಿ ಮರೆಯಲಾಗದ ಛಾಪನ್ನು ಮೂಡಿಸುವಂತೆ ನೋಡಿಕೊಂಡರು. ಮತ್ತೊಂದು ಸಂತಸ ಮತ್ತು ಹೆಮ್ಮೆಯ ವಿಷಯವೆಂದರೆ ಮಿತ್ರ ಜ್ಯೋತಿಯ 2 ವಿದ್ಯಾರ್ಥಿಗಳಿಗೆ ಹೇಲಿಯನ್ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡುವ ಅವಕಾಶವನ್ನು ಇವರು ನೀಡಿದ್ದಾರೆ. ಎಲ್ಲರನ್ನೂ ಒಳಗೊಳ್ಳುವಿಕೆಯ ಮೂಲಕ ಸಮಾಜದ ಸಬಲೀಕರಣಕ್ಕೆ ಸಹಕರಿಸುತ್ತಿರುವ ಹೇಲಿಯನ್ ತಂಡಕ್ಕೆ ಮಿತ್ರ ಜ್ಯೋತಿ ಸಂಸ್ಥೆಯು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತದೆ.